ನಂಬರ್ಸ್ಗಳನ್ನು ನೋಡ್ಕೊಂಡು ಹೋಗೋದಾದರೆ ಈಗ ಮೊದಲನೇ ಕ್ವಶನ್ ಈ ರೀತಿ ಇದೆ ಅನ್ನೋಂಥದ್ದು 2x + 3y = 16. ಈ ಒಂದು ಲೀನಿಯರ್ ಈಕ್ವೇಷನ್ಗೆ ಎಕ್ಸು ಮತ್ತು ವೈನ ವ್ಯಾಲ್ಯೂಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸಲ್ಲಿ ನಿಮಗೆ ಸೊ ರೈಟ್ ಸೈಡಲ್ಲಿ ನೋಡಿ 2x + 3y = 16 ಇದೆ ಅಲ್ವಾ. ಈಗ 16 ಬರಬೇಕು ಅಂತಂದರೆ ಎಕ್ಸು ವೈಗೆ ಯಾವ ವ್ಯಾಲ್ಯೂ ಹಾಕಿ ಆ್ಯಡ್ ಮಾಡಿ ನಾವು 16ನ ಬರ್ಸ್ಕೋಬೋದು ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ 5 ತೊಗೊಂಡ್ರೆ 5 × 2 = 10 ಆಯಿತು. 10 ಮತ್ತು 3 × 2 = 6 ಆಯಿತು. ನೋಡಿ 5 × 2 = 10 ಪ್ಲಸ್ 3 × 2 = 6. ಹಾಗಾದರೆ ಎಷ್ಟಾಯಿತು? 10 + 6 = 16. ನೋಡಿ ಸಿಂಪಲ್. 2 × 5 ಪ್ಲಸ್ 3 × y ಅಂದರೆ ಯಾವುದಪ್ಪ? 2. ಸೊ = 16 ಬರಬೇಕಲ್ವಾ. ನಾವು 5 × 2 = 10 ಪ್ಲಸ್ 3 × 2 = 6. ಸೊ 16. ಹಾಗಾದರೆ 16 = 16 ಬಂತಲ್ಲ ನಿಮಗೆ. ಸೊ 16 = 16 ಬಂದಿದೆ ಅಂತಂದರೆ ಅದರ ಅರ್ಥ ಡೈರೆಕ್ಟಾಗಿ ನೀವು ಬರಿಬೋದು ಮೊದಲನೇ ವ್ಯಾಲ್ಯೂನೇ ಕರೆಕ್ಟು, ಮೊದಲನೇ ಎ ಆಪ್ಷನ್ನೇ ಕರೆಕ್ಟು ಅನ್ನುವಂಥದ್ದು. ಕರೆಕ್ಟಾ? ಸೊ ನೋಡಿ ಸಿಂಪಲ್. ನಾವು ಬೇರೆ ಬೇರೆ ಆಪ್ಷನ್ ಟ್ರೈ ಮಾಡೋಕ್ಕೆ ಹೋಗಲೇ ಇಲ್ಲ. ಮೊದಲನೇ ಆಪ್ಷನ್ ಕರೆಕ್ಟಾಗಿ ಬಂದ್ಬಿಡ್ತು ನಮಗೆ. ಹಾಗಾದರೆ ಎಕ್ಸಿನ ಬೆಲೆ ಏನು ಕೊಡಬೇಕು? ನೀವು ಎಕ್ಸ್ನ ಬೆಲೆ 5 ಕೊಡಬೇಕು, ಯಾಕೆಂದರೆ 5 × 2 = 10 ಆಯಿತು. ಮತ್ತು ವೈನ ಬೆಲೆ ಏನು ಕೊಡಬೇಕು? 2 ಕೊಡಬೇಕು. ಯಾಕೆ? 3 × 2 = 6 ಆಯಿತು. ಸೊ 5 × 2 = 10, 3 × 2 = 6. 10 + 6 is 16. 16 = 16. ನಾನೇನು ಹೇಳಿದೆ ನಿಮಗೆ? LHS = RHS ಬರೋ ತರಹ ಇರುವ ವ್ಯಾಲ್ಯೂಸನ್ನು ಪಿಕ್ ಮಾಡಬೇಕು. ಇದು ಮೊದಲನೇ ಕ್ವಶನ್ಗೆ ಆನ್ಸರು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬೈ ಸಾಲ್ವಿಂಗ್ ದ ಪೇರ್ ಆಫ್ ಈಕ್ವೇಷನ್ x + y = 8, 2y - x = 1, ದ ವ್ಯಾಲ್ಯೂ ಆಫ್ x and y ಅನ್ನುವಂಥದ್ದು. ನೋಡಿ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ನೀವು ಕೋಎಫಿಷಿಯೆಂಟ್ಸ್ನ ಅಬ್ಸರ್ವ್ ಮಾಡಿ. ಕೋಎಫಿಷಿಯೆಂಟ್ಸ್ಗಳು ನಿಮಗೆ ಎಕ್ಸ್ ಪಕ್ಕದಲ್ಲಿ ಎಕ್ಸ್ ಪಕ್ಕದಲ್ಲಿ ಅದು ಪ್ಲಸ್ ಇದೆ ಮೈನಸ್ ಇದೆ ಕ್ಯಾನ್ಸಲ್ ಆಗಲ್ಲ. ಸೊ ಈಗ ಎರಡನೇ ಈಕ್ವೇಷನಲ್ಲಿ y ಪಕ್ಕದಲ್ಲಿ 2 ಇದೆ, ಹಾಗಾಗಿ ಮೊದಲನೇ ಈಕ್ವೇಷನಲ್ಲಿ y ಪಕ್ಕ 2 ಬರೋ ಥರ ನಾನು ಮಾಡ್ಕೊಳ್ತೀನಿ. ಹಾಗಾಗಿ ನಾನು ಮೊದಲನೇ ಈಕ್ವೇಷನ್ ಏನಿದೆ x + y = 8, ಅದಕ್ಕೆ ಎರಡನೇ ನಂಬರಿಂದ ಅಥವಾ 2 ಇಂದ ಮಲ್ಟಿಪಲ್ ಮಾಡ್ತೀನಿ ಕೋಎಫಿಷಿಯೆಂಟ್ನ ಸಮ ಮಾಡ್ಕೊಳ್ಳೋಕ್ಕೋಸ್ಕರ. ನಾವು 2 × x will become 2x. ಓಕೆನಾ? 2 × y become 2y = 8 × 2 is how much? 16 ಆಯಿತು. ಓಕೆನಾ? ಈಗ ಈ ಮೂರನೇ ಈಕ್ವೇಷನ್ನ ಮತ್ತು ಎರಡನೇ ಈಕ್ವೇಷನ್ ಏನಿದೆ ಅದನ್ನು ನಾನು ಸಾಲ್ವ್ ಮಾಡ್ಕೊಳ್ತೀನಿ. ಸೊ ಮೂರನೇ ಈಕ್ವೇಷನ್ ಹೀಗೆ ಹೇಳುತ್ತೆ, 2x + 2y = 16 ಈಗ ಬಂದಿದ್ದು. ಎರಡನೇ ಈಕ್ವೇಷನ್ನು -x + 2y = 1. ಸೊ ಅದನ್ನು ಉಲ್ಟಾ ಬರ್ಕೊಂಡಿದ್ದೀನಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ಬರ್ಕೊಂಡಿದ್ದೀನಿ. ಈಗ ಸಿಂಬಲ್ ಚೇಂಜ್ ಮಾಡಿದ್ರೆ ಇಲ್ಲಿ ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಸೊ ಇಲ್ಲಿ 2x ಅಲ್ಲಿ ಎಕ್ಸ್ನ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 3x. ಇವೆರಡು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಗೆಟ್ ಕ್ಯಾನ್ಸಲ್ ಆಗುತ್ತೆ. 16 ಅಲ್ಲಿ 1 ಹೋದರೆ 15 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 3x = 15 ಬಂತು. ಹಾಗಾದರೆ x = 15/3 ಅಂತಂದರೆ x ವ್ಯಾಲ್ಯೂ ಎಷ್ಟು ಬಂತು? 5 ಬಂತು. ಸೊ ಹಾಗಾದರೆ x ವ್ಯಾಲ್ಯೂ 5 ಬಂದಿದೆ. ಇನ್ನೊಂದು ನಮಗೆ y ವ್ಯಾಲ್ಯೂ ಬೇಕು. y ವ್ಯಾಲ್ಯೂ ಬೇಕು ಅಂದರೆ ನೀವು ಈ ಮೊದಲನೇ ಈಕ್ವೇಷನಲ್ಲಿ x ಜಾಗಕ್ಕೆ ವ್ಯಾಲ್ಯೂ ಹಾಕಿದ್ರೆ ನಿಮಗೆ y ವ್ಯಾಲ್ಯೂ ಬರುತ್ತೆ. x ಎಷ್ಟು ಬಂದಿದೆ ನಮಗೆ? x ವ್ಯಾಲ್ಯೂ ಬಂದಿರೋದು 5 + y = 8. ಹಾಗಾದರೆ y ಬೇಕು. ಸೊ y = 8 - 5, ದ ಆನ್ಸರ್ ಇಸ್ 3. ಹಾಗಾದರೆ ನನಗೆ ಎರಡು ವ್ಯಾಲ್ಯೂಸ್ಗಳು ಬಂದಿದೆ. x ಎಷ್ಟಿದೆ? ಸೊ x ಎಷ್ಟಿದೆ ಅಂತಂದರೆ 5 ಇದೆ ನಮಗೆ ಬಂದಿರೋವಂಥದ್ದು. ಹಾಗೆ y ಎಷ್ಟು ಬಂತು ನಮಗೆ? y ಅನ್ನುವಂಥದ್ದು ಎಷ್ಟು ಬಂತು? 3 ಬಂತು ಈಗ. ಓಕೆನಾ? ಸೊ ಹಾಗಾದರೆ x 5 ಮತ್ತು y 3 ಇರುವಂತಹ ಆಪ್ಷನ್ ಯಾವುದು ಅಂತಂದರೆ ಸಿ ಆಪ್ಷನ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ. ಓಕೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್. ಸೊ ಆದರೆ ಈ ಕೊಟ್ಟಿರೋ ಕ್ವಶನಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ಕ್ವಾಡ್ರಾಟಿಕ್ ಈಕ್ವೇಷನ್ದು ax² + bx + c = 0 ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತರೋಣ. ಅದನ್ನ 3x² ಅಲ್ಲೇ ಇದೆ. ಓಕೆ, = 5 4 * ಎಷ್ಟಪ್ಪ? 5 4 * 20 × x is 20x -4 3 = 12. ಈಗ ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದನ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಬನ್ನಿ. ಆಗ 3x² ಇದೆಯಾ, 20x ಈ ಕಡೆ ಬಂದರೆ -20x, -12 ಈ ಕಡೆಗೆ ಬಂದರೆ +12. ಸೊ = 0. ಓಕೆ. ಹಾಗಾದರೆ 3x² - 20x + 12 ಇಸ್ ಅ ರೈಟ್ ಆನ್ಸರ್. ಹಾಗಾದರೆ ಅದು ಯಾವ ಆಪ್ಷನ್ಲಿದೆ ನೋಡಿ? 3x² - 20x + 12 ನಮ್ಮ ಡಿ ಆಪ್ಷನಲ್ಲಿ ಇದೆ. ಸೊ ಡಿ ಆಪ್ಷನ್ ಈಸ್ ರೈಟ್. ಕ್ವಶನ್ಗೆ ಹೋಗೋದಾದರೆ,
ದ ಪೇರ್ ಆಫ್ ಕೋ ಇನ್ಸಿಡೆಂಟ್ ಲೈನ್ಸ್ ಇನ್ ದ ಫಾಲೋವಿಂಗ್ ಆರ್. ಇಷ್ಟರಲ್ಲಿ ಕೋ ಇನ್ಸಿಡೆಂಟ್ ಲೈನ್ ಯಾವುದು? A1 by A2 equals to B1 by B2 is equals to C1 by C2. ಇದು ಕೋ ಇನ್ಸಿಡೆಂಟ್ ಆಗಬೇಕಾಗಿದ್ದರೆ ಇರುವಂತಹ ಒಂದು ಕಂಡೀಷನ್. ಅಂದರೆ A1 by A2 ಮಾಡಿ B1 by B2 ಮಾಡಿ C1 by C2 ಮಾಡಿದಾಗ ಮೂರು ವ್ಯಾಲ್ಯೂ ಸೇಮ್ ಇರಬೇಕು. ಹಾಗಾದರೆ ಈಕ್ವೇಷನ್ ಅಬ್ಸರ್ವ್ ಮಾಡಿ, ಮೂರು ವ್ಯಾಲ್ಯೂಸು ಸೇಮ್ ಬರುವಂತಹ ಈಕ್ವೇಷನ್ ಯಾವುದು? ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಎರಡನೇದು ಯಾಕೆಂದರೆ ನೋಡಿ ಇಲ್ಲಿ ಎಷ್ಟಿದೆ, 2/4 ಇದೆ, 3/6 ಇದೆ, 9/18 ಇದೆ. ಕರೆಕ್ಟಾ? 2 1s 2 2s 3 1s 3 2s. ಇಲ್ಲಿ ನೋಡಿ, ಸೊ ಬಲಗಡೆ 9 ಇರೋದ್ರಿಂದ ಇದು -9 -18, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಇಲ್ಲೂ ಅಷ್ಟೇ 9 1s 9 2s. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು ನಿಮ್ಗೆ ಇಲ್ಲಿ ಎಲ್ಲ ಕಡೆನೂ? ಸೊ ಆನ್ಸರ್ ಏನಂತ ಬರ್ತಾ ಇದೆ ಅಂದರೆ 1/2 ಈಕ್ವಲ್ಸ್ ಟು 1/2 ಈಕ್ವಲ್ಸ್ ಟು 1/2. ಕರೆಕ್ಟಾ? ಹಾಗಾದರೆ ನಮ್ಮ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ನಮ್ಮ ಬಿ ಆಪ್ಷನ್ ಕರೆಕ್ಟ್. ಯಾಕೆಂದರೆ ಬಿ ಆಪ್ಷನಲ್ಲಿರೋ ಈಕ್ವೇಷನ್ನು ಕೋಇನ್ಸಿಡೆಂಟ್ ಲೈನ್ ಅಂದರೆ ಅದಕ್ಕೆ ಕಂಡೀಷನ್ನು A1 by A2 B1 by B2 ಈಕ್ವಲ್ಸ್ ಟು C1 by C2ಗೆ ನಮಗೆ ಸ್ಟ್ಯಾಟಿಸ್ಫೈ ಮಾಡ್ತಾ ಇದೆ ಅನ್ನುವಂಥದ್ದು. ಓಕೆ, ಸೊ ಇದು ನಿಮ್ಮ 4th ಕ್ವಶನ್ಗೆ ಆನ್ಸರ್ ಅನ್ನುವಂಥದ್ದು. ಇನ್ನು 5th ಕ್ವಶನ್ಗೆ ಹೋಗೋದಾದರೆ ನೋಡಿ, ದ ಸಮ್ ಆಫ್ ದ 15 ಟರ್ಮ್ಸ್ ಆಫ್ ಎ ಪಿ ಈಸ್ 465, ಸಮ್ ಆಫ್ ದ 14 ಟರ್ಮ್ಸ್ ಆಫ್ ದ ಸೇಮ್ ಎ ಪಿ ಈಸ್ 406, ದೆನ್ ಇಟ್ಸ್ 15th ಟರ್ಮ್. ಚಿಲ್ಡ್ರನ್ಸ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸೇಮ್ ಇದೇ ತರಹ ಪ್ರಾಬ್ಲಮ್ನ ಶಾರ್ಟ್ ಮೆಥಡಲ್ಲಿ ಶಾರ್ಟ್ಕಟ್ಟಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನನ್ನ ಅರ್ಥಮೆಟಿಕ್ ಪ್ರೊಡಕ್ಷನ್ ಚಾಪ್ಟ್ರಲ್ಲಿ ನಾನು ಮಾಡಿದ್ದೀನಿ, ಖಂಡಿತವಾಗ್ಲೂ ಮಾಡಿದ್ದೀನಿ. ಆದರೆ ಬೇರೆ ಕ್ವಶನ್ ಇದೆ, ಬಟ್ ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಈಸಿ ಇದೆ. ಏನಂತ ಹೇಳಿದ್ದೀನಿ ನೋಡಿ, ಸಮ್ನ ಕೊಟ್ಟು ನಿಮಗೆ 15th ಟರ್ಮ್ನ ಕೇಳಿದ್ರೆ, ಸಮ್ನ ಕೊಟ್ಟು ಬರಿಯ A15 A20 ಅಂತ ಕೇಳಿದ್ರೆ ಅದಕ್ಕೆ ಫಾರ್ಮುಲಾ ಏನು ಅಂತದ್ದು ಹೇಳ್ಕೊಟ್ಟಿದ್ದೀನಿ. ಈಗ ಕ್ವಶನಲ್ಲಿ ಏನು ಕೇಳಿದರೆ ಅನ್ನೋದನ್ನ ನೋಡೋಣ. A15 ಕೇಳಿದರೆ, ಸಮ್ನ ಕೊಟ್ಟು 15th ಟರ್ಮ್ ಕೇಳಿದ್ರೆ ಇದಕ್ಕೆ ಶಾರ್ಟ್ಕಟ್ಟಲ್ಲಿ ತಿಳ್ಕೊಳ್ಳಿ ಚಿಲ್ಡ್ರನ್ಸ್, ಒಂದು ಫಾರ್ಮುಲಾ ಇದೆ. ಅದೇ S15ನ S14ಇಂದ ಮೈನಸ್ ಮಾಡಿ. ಸಿಂಪಲ್. A15 ಕೇಳಿದ್ರೆ ಫಾರ್ಮುಲಾ S15 ಮೈನಸ್ S14. ಅಕಸ್ಮಾತ್ A10 ಕೇಳಿದ್ರು ಅಂದ್ಕೊಳ್ಳಿ, ನಿಮಗೆ ಸಮ್ನ ಕೊಟ್ಟು A10ನ ಕೇಳಿದ್ರೆ ನೀವು ಸಿಂಪಲ್ S10ನಿಂದ S9ಅನ್ನು ಮೈನಸ್ ಮಾಡಿ, ಆಗ ಖಂಡಿತವಾಗ್ಲೂ ಉತ್ತರ ಬರುತ್ತೆ. ಅದೇ ಉತ್ತರವೇ ಆನ್ಸರು. ಈಗ ಕ್ವಶನ್ಗೆ ಬರೋಣ. ಈಗ ನಿಮ್ಗೆ ಏನು ಕೇಳಿದಾರಪ್ಪ? A10th ಟರ್ಮ್ ಕೇಳಿದ್ದಾನೆ. ಸಾರಿ, A10th ಟರ್ಮ್ ಅಲ್ಲ, ಏನು ಕೇಳಿದ್ದಾನೆ? A15th ಟರ್ಮ್ ಕೇಳಿದ್ದಾನೆ. ಹಾಗಾದರೆ ಫಾರ್ಮುಲಾ ಏನು ಆಗುತ್ತೆ ಹೇಳಿ? S15 ಮೈನಸ್ S14. ಸಿಂಪಲ್. ಈಗ S15 ಕೊಟ್ಟಿದ್ದಾನೆ. S15 ನಾನು ಇಲ್ಲಿ ಬರಿತೀನಿ ನೋಡಿ, A15 ಈಕ್ವಲ್ಸ್ S15 ಮೈನಸ್ S14. ಈಗ S15 ಕೊಟ್ಟಿದ್ದಾನೆ. S15 ಎಷ್ಟು? 465 ಅಂತೆ. ಮೈನಸ್ S14 ಎಷ್ಟು? ನಿಮಗೆ 406 ಅಂತೆ. ಹಾಗಾದರೆ ಇವೆರಡನ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಆನ್ಸರು 59 ಬರುತ್ತೆ. ಹಾಗಾದರೆ 59 ಇರುವಂಥ ಆಪ್ಷನ್ ಯಾವುದು? ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಸಿಂಪಲ್ ಚಿಲ್ಡ್ರನ್, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಮ್ ಕೊಟ್ಟಾಗ A15 A20 ಅಂತೆಲ್ಲ ಕೇಳಿದಾಗ ಸಮ್ ಎರಡನ್ನೂ ಕೂಡ ಸಬ್ಟ್ರ್ಯಾಕ್ಟ್ ಮಾಡಿ, ದೊಡ್ಡ ನಂಬರಿಂದ ಚಿಕ್ಕ ನಂಬರ್ ಸಮ್ದು ಸಬ್ಟ್ರ್ಯಾಕ್ಟ್ ಮಾಡಿ, ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಇಲ್ಲೂ ನೋಡು, ಅದೇ ಮಾಡಿರೋದು ನಾನು. ಸೊ ಏನು ಮಾಡಿದ್ದೀನಿ? A15 ಬೇಕು ಅಂದಾಗ ನಾನು S15ಇಂದ S14ನ ಸಬ್ಟ್ರ್ಯಾಕ್ಟ್ ಮಾಡಿದೆ, 59 ಆನ್ಸರ್ ನನಗೆ ಬಂತು. ಕರೆಕ್ಟಾ? ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಡಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸೊ 6ನೇದು 1, 5, 9, 13 ಈ ಸಮಾಂತರ ಶ್ರೇಣಿ 20ನೇ ಪದ, ದ 20th ಟರ್ಮ್ ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್ ನೀವು. ಯಾಕೆಂದರೆ ನಿಮಗೆ ಫಾರ್ಮುಲಾ ಗೊತ್ತು, n ಈಕ್ವಲ್ಸ್ A ಪ್ಲಸ್ n ಮೈನಸ್ 1 ಇಂಟು ಡಿ ಅಲ್ವಾ. ಸೊ ಇಲ್ಲಿ ಎ ಅಂದರೆ ಎಷ್ಟಪ್ಪ? ಎ ಅಂತಂದರೆ ಎಷ್ಟು? 1. ಕರೆಕ್ಟಾ? ಪ್ಲಸ್, ಓಕೆ ಒಂದು ನಿಮಿಷ. ಓಕೆ, ಎ ಅಂದರೆ 1, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ 4 ಅಲ್ವಾ. ಸೊ ದೇರ್ಫೋರ್ ಇಲ್ಲೇ ಬರೀತೀನಿ. ಯಾವ ಟರ್ಮ್ ಬೇಕಪ್ಪ ನನಗೆ? A20th ಟರ್ಮ್. A20th ಟರ್ಮ್ ಏನಾಗುತ್ತೆ? A ಪ್ಲಸ್ 19D. ಸೊ ಈಸ್ ಈಕ್ವಲ್ಸ್ ಟು ಎ ಅಂದರೆ 1 ಪ್ಲಸ್ 19 ಇಂಟು ಡಿ ಅಂದರೆ ಎಷ್ಟು? ಡಿ ಅಂದರೆ 4. ಯಾಕಂದರೆ 5ಅಲ್ಲಿ 4 ಹೋದರೆ ಎಷ್ಟು? 1. ಸಾರಿ, 5ಅಲ್ಲಿ 1 ಹೋದರೆ ಎಷ್ಟು? 4. ಓಕೆ, ಸೊ ದೇರ್ಫೋರ್
ಈಗ ಇದನ್ನು ನೀವು ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಬರುತ್ತೆ. ಸೊ ದೇರ್ಫೋರ್ ಹಾಗಾದರೆ ಸೊ A20th ಟರ್ಮ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ 19 4s. So 19 4s is 76. So therefore 76 plus 1 is 77. ಹಾಗಾದರೆ ಆನ್ಸರ್ ಎಷ್ಟು? 77. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನಮ್ಮದು? ಸೊ 77 ಎ ಆಪ್ಷನ್ ಅನ್ನೋಂಥದ್ದು ಕರೆಕ್ಟ್ ಆಗಿದೆ ಅನ್ನೋಂಥದ್ದು. ಓಕೆನಾ? ಇನ್ನು ಮುಂದಿನ ಕ್ವಶನ್ಗೆ ಹೋಗೋದಾದರೆ ಸಿಂಪಲ್ ಆಗಿ ನೋಡ್ಕೊಳ್ಳಿ. if x, 8 okay, x, 8, 11, y are the consecutive terms of an AP, the value of x and y are respectively. Children's easy ಇದೆ ನೋಡ್ಕೊಳ್ಳಿ. ಮೊದಲನೇದಾಗಿ ಎರಡನೇ ಟರ್ಮ್ ನೋಡ್ಕೊಳ್ಳಿ. ದಿಸ್ ಇಸ್ ಅ ಸೆಕೆಂಡ್ ಟರ್ಮ್, ದಿಸ್ ಇಸ್ ಅ ಥರ್ಡ್ ಟರ್ಮ್, ರೈಟ್? ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿ A3 - A2 ಆಗುತ್ತೆ. ಹಾಗಾದರೆ 11 - 8 ಮಾಡಿದ್ರೆ ನಿಮಗೆ ಎಷ್ಟು ಬಂತು? ನಿಮಗೆ 3 ಬಂತು. ಹಾಗಾದರೆ 3 ಅನ್ನುವಂಥದ್ದು ಏನು ಅಂದರೆ ಇಟ್ಸ್ ಅ ಕಾಮನ್ ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು? ನಮಗೆ 3. ಈಗ ನಮ್ಗೆ ಏನೇನು ವ್ಯಾಲ್ಯೂ ಬೇಕು? ಎಕ್ಸು ಮತ್ತು ವೈ ವ್ಯಾಲ್ಯೂ ಬೇಕಲ್ವಾ? ಕಾಮನ್ ಡಿಫ್ರೆನ್ಸ್ ಎಷ್ಟಿದೆಯಪ್ಪ? 3 ಹೌದಲ್ವಾ? ಹಾಗಾದರೆ ನೋಡಿ ಸಿಂಪಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಎರಡನೇ ಟರ್ಮ್ 8 ಇದೆ. 8ಗೆ ನೀವು 3ನ ಸಬ್ಟ್ರಾಕ್ಟ್ ಮಾಡಿ. 3ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬಂತು? 5 ಬಂತು. ಹಾಗಾದರೆ ಫಸ್ಟ್ ಟರ್ಮ್ ಏನಾಗಿರಲೇಬೇಕು? ಎಕ್ಸ್ ವ್ಯಾಲ್ಯೂ ಶುಡ್ ಬಿ 5 ಅಂದರೆ ದ ಫಸ್ಟ್ ಟರ್ಮ್ ಶುಡ್ ಬಿ 5 ಆಯಿತು. ಸಿಂಪಲ್ಲಾ? ಈಗ ಹಾಗಾದರೆ ಮೊದಲನೇದು ಬಂತಾ? ಈಗ ಎರಡನೇದು ವೈ ಬೇಕು. ನಮಗೆ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂದಿದೆಯಪ್ಪ? ಕಾಮನ್ ಡಿಫ್ರೆನ್ಸ್ ನಿಮಗೆ 3 ಬಂದಿದೆ. ಯಾಕಂದರೆ 11 A3 - A2 ಮಾಡಿದೆಯಾ? 11 - 8 is 3 ಹೌದಲ್ವಾ? ನಾವು ಈಗ ಅದೇ 11ಗೆ 3ನ ಆ್ಯಡ್ ಮಾಡಿ. ಸೊ ಎಷ್ಟು ಬಂತೆ? 14 ಬರುತ್ತೆ. ಹಾಗಾದರೆ ಎಕ್ಸು ಮತ್ತು ವೈ ವ್ಯಾಲ್ಯೂ ಏನೇನಾಗುತ್ತೆ ಅಂದರೆ ಮೊದಲನೇದು ಎಕ್ಸ್ ವ್ಯಾಲ್ಯೂ 5 ಆಯಿತು, ವೈ ವ್ಯಾಲ್ಯೂ 14 ಆಯಿತು. ಸಿಂಪಲ್. 11 - 8 ಮಾಡಿದೆ, ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿದೆ. ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದಾಗ 8ಅಲ್ಲಿ ಆ ಕಾಮನ್ ಡಿಫ್ರೆನ್ಸ್ ಸಬ್ಟ್ರಾಕ್ಟ್ ಮಾಡಿದ್ರೆ 8 - 3 5 ಅಂತ. ಈಗ 11ಗೆ 3ನ ಆ್ಯಡ್ ಮಾಡಿದೆ. 11 + 3 ಎಷ್ಟಾಯಿತು? 14 ಆಯಿತಾ? ಅದೇ ನೆಕ್ಸ್ಟ್ ಟೈಮ್. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ 5, ವೈನ ವ್ಯಾಲ್ಯೂ 14. ಹಾಗಾದರೆ ಇದು ಯಾವ ಆಪ್ಷನಲ್ಲಿದೆ ಅಂದರೆ ಡಿ ಆಪ್ಷನಲ್ಲಿದೆ. ಸೊ 5 ಮತ್ತು 14 ಆಗುತ್ತೆ. ಇದು ನಿಮ್ಮ ಆನ್ಸರ್ ಚಿಲ್ಡ್ರನ್ಸ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಾದರೆ 8, x, 20 ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ. ಸಿಂಪಲ್ ಚಿಲ್ಡ್ರನ್ಸ್ ನೋಡಿ. ಸೊ ಮಧ್ಯದಲ್ಲಿ ಎ ಸೆಕೆಂಡ್ ಟರ್ಮ್ ಬರಬೇಕಲ್ವಾ? ಎ ಸೆಕೆಂಡ್ ಟರ್ಮ್ ನಿಮಗೆ ಆ್ಯಕ್ಚುಲ್ ಆಗಿ ಬೇಕಾಗಿರೋವಂಥದ್ದಾದರೆ ನೋಡಿ ಸಿಂಪಲ್. ಎ ವ್ಯಾಲ್ಯೂ 8 ನಿಮಗೆ. ಸೊ ಎ ವ್ಯಾಲ್ಯೂ ಅನ್ನೋಂಥದ್ದು 8 ಆಗುತ್ತೆ. ಈಗ A2 ಬೇಕು, ಯಾಕಂದರೆ ಎಕ್ಸ್ ಅನ್ನೋಂಥದ್ದು A2 ಆಗುತ್ತೆ. A2 ಅಂದರೆ ಅರ್ಥ ಏನಪ್ಪ? A + D ನ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ 4 ಆಪ್ಷನ್ಸಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಿಮಗೆ 14ನ ತಗೊಂಡ್ರೆ 14ನ ಹಾಕಿದ್ರೆ ಅಲ್ಲಿರುವಂತಹ ಎ ಪಿ ಅನ್ನುವಂಥದ್ದು ಕಾಮನ್ ಡಿಫ್ರೆನ್ಸ್ ಅನ್ನುವಂಥದ್ದು ಕರೆಕ್ಟಾಗಿ ಬರುತ್ತೆ. ನಿಮ್ಗೆ ಈಗಾಗಲೇ ಗೊತ್ತು, ಒಂದು ಎ ಪಿ ಟರ್ಮ್ಸ್ ಅಂತ ಹೇಳಬೇಕು ಅಂದರೆ ಅದರ ಕಾಮನ್ ಡಿಫ್ರೆನ್ಸು ಸರಿಯಾಗಿರಬೇಕು. ಹೌದಲ್ವಾ? ಈಗ 10 ಹಾಕ್ತೀರಾ ಅನ್ಕೋ. 10 ಹಾಕಿದ್ರೆ ಎಷ್ಟಾಯಿತು? 8 ಆದಮೇಲೆ ಸೆಕೆಂಡು 10 ಬಂತು. ಅವೆರಡರ ಮಧ್ಯೆ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂದಂಗಾಯಿತು? 2 ಬಂತು. ಹಾಗಾದರೆ ಇದು ತಪ್ಪು. ಯಾಕಂದರೆ ನೆಕ್ಸ್ಟ್ ಟರ್ಮ್ ಎಷ್ಟು ಕೊಟ್ಟಿದ್ದಾನೆ? 20. ಹಾಗಾಗಿ 10 ಆಗಲ್ಲ. ಎರಡನೇದಕ್ಕೆ ಬಾ. -10 ತೊಗೊಂಡ್ರು ನಿಮ್ಗೆ ಆಗಲ್ಲ, ಯಾಕಂದರೆ ಅದು ಕೂಡ ಎ ಪಿ ಟರ್ಮ್ಸ್ ಆಗಲ್ಲ. ಈಗ ಮೂರನೇ ಆಪ್ಷನ್ ಏನಿದೆ? 14 ಇದೆ. 14 ಹಾಕಿದ್ರೆ ಏನಾಗುತ್ತೆ ನೋಡಿ. ಮೊದಲನೇದು 8, ಎರಡನೇದು 14, ಮೂರನೇದು 20 ಬರುತ್ತಾ? ಈಗ ಇವೆರಡರ ಮಧ್ಯೆ ಇರುವ ಒಂದು ಕಾಮನ್ ಡಿಫ್ರೆನ್ಸ್ 6. ನೆಕ್ಸ್ಟ್ ಇವೆರಡರ ಮಧ್ಯೆ ಇರೋ ಕಾಮನ್ ಡಿಫ್ರೆನ್ಸ್ 6. ಹಾಗಾದರೆ ಕಾಮನ್ ಡಿಫ್ರೆನ್ಸ್ ಏನು ಬರ್ತಾ ಇದೆ ಅಂತಂದರೆ ದೀಸ್ ಟರ್ಮ್ಸ್ ಆರ್ ಕಾಲ್ಡ್ ಆಸ್ ಎ ಪಿ ಟರ್ಮ್ಸ್. ಹಾಗಾದರೆ ಮಧ್ಯದಲ್ಲಿ ನಿನಗೆ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವ ಆಪ್ಷನ್ನೇ ಪಿಕ್ ಮಾಡಬೇಕು? ನೀನು 14ನೇ ಪಿಕ್ ಮಾಡಬೇಕು. ಹಾಗಾದರೆ ಎಕ್ಸ್ನ ಬೆಲೆ ಏನಾಗಲೇಬೇಕು? ಎಕ್ಸ್ನ ಬೆಲೆ ಏನಾಗಬೇಕು? 14 ಆಗಬೇಕು. 14 ಆದರೆ ನಿಮಗೆ ಆ ವ್ಯಾಲ್ಯೂ ಎ ಪಿ ಟರ್ಮ್ಸ್ ಆಗಿ ಬರುತ್ತೆ ಅನ್ನೋಂಥದ್ದು. ಹೀಗೆ ನೀವು ಐಡೆಂಟಿಫೈ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಎಲ್ಸ್ ನೀವು ಫಾರ್ಮುಲಾ ಹಾಕು ಮಾಡ್ಬೋದು. ಸೊ ಫಾರ್ಮುಲಾ ಹಾಕಿ ಮಾಡಿದ್ರೆ ನಿಮಗೂ ಬರುತ್ತೆ. ಬಟ್ ಇದು ಈ ರೀತಿಯಾಗೂ ನೀವು ಐಡೆಂಟಿಫೈ ಮಾಡ್ಬೋದು ಅನ್ನೋಂಥದ್ದು. ಓಕೆ, ಮುಂದಿನ ಕ್ವಶನ್ಗೆ ಹೋಗೋದಾದರೆ ದ ಫಸ್ಟ್ ಟರ್ಮ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೊಪೋರ್ಷನ್ ಆರ್ ಎ ಆ್ಯಂಡ್ ಎಲ್ ರೆಸ್ಪೆಕ್ಟಿವ್ಲಿ, ದೆನ್ ದ ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್. ಎಸ್ ಎನ್ ಎ ಮತ್ತು ಎಲ್ ಕೊಟ್ಟಾಗ ಫಾರ್ಮುಲಾ ಏನಾಗುತ್ತೆ ಅಂದರೆ n/2 ಇಂಟು ಎ ಪ್ಲಸ್ ಎಲ್ ಆಗುತ್ತೆ. ಸೊ ಇದು ಫಾರ್ಮುಲಾ ವೆನ್ ಇಫ್ ದೇ ಹ್ಯಾವ್ ಗಿವನ್ ದ ಫಸ್ಟ್ ಟರ್ಮ್ ಮತ್ತು ದ ಲಾಸ್ಟ್ ಟರ್ಮ್ ಎಲ್ ಅನ್ನು ಕೊಟ್ಟರೆ. ಅದೇ ನಿಮ್ಮ ಕ್ವಶನಲ್ಲಿ ಇರುವಂಥದ್ದು ಎ ಮತ್ತು ಎಲ್ ಕೊಟ್ಟಾಗ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ. ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 ಇಂಟು ಎ ಪ್ಲಸ್ ಎಲ್.
ಹಾಗಾದರೆ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸಿ ಆಪ್ಷನ್ ಅನ್ನೋಂಥದ್ದು ನೀವು ಟಿಕ್ ಮಾಡಬೇಕಾಗತ್ತೆ. ಸೊ ಸಿ ಆಪ್ಷನ್ನ ಶೇಡ್ ಮಾಡಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗಿದ್ದಾರೆ. 10ನೇ ಕ್ವಶನ್ ಏನಿದೆ? 4x² - 81 = 0 ಆದಾಗ ಅದರ ರೂಟ್ಸ್ ಏನೇನು? ಸಿಂಪಲ್ ಆಗಿ ಮಾಡೋದಾದರೆ ನೋಡಿ, 4x² = 81 ಸಾರಿ 4x² - 81 = 0 ಈಗ 4x² 81 ಆಚೆ ಕಳಿಸ್ಬಿಡಿ, +81 ಆಯಿತಾ? ನೆಕ್ಸ್ಟು ಸೊ ನಮಗೆ x² ಬೇಕಾ? x² ಅಂತಂದರೆ 4ನ ಆಚೆ ಕಳಿಸಿದ್ರೆ 81/4 ಆಯಿತಾ? ಸೊ ಇಲ್ಲಿ x² ಇದೆ, ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ಸ್ಕ್ವೇರ್ ರೂಟ್ನ ತಗೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಸ್ಕ್ವೇರ್ ರೂಟ್ ತಗೊಳ್ಳಿ. ಸ್ಕ್ವೇರ್ ರೂಟ್ ತೊಗೊಂಡ್ರೆ x = 81/4 ಆಯಿತಾ? ಸೊ 81/4 ಅಂತಂದರೆ ಎಕ್ಸ್ನ ವ್ಯಾಲ್ಯೂ ಏನೇನಾಯಿತು? √81 is 9 / 4 2. ಹಾಗಾದರೆ ದ ಆನ್ಸರ್ ವಿಲ್ ಬಿ ±9/2 ಆಗುತ್ತೆ. ಹಾಗಾದರೆ ವಿಚ್ ಆಪ್ಷನ್ ಇಸ್ ರೈಟ್? ಡಿ ಆಪ್ಷನ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ ಅನ್ನುವಂಥದ್ದು. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ 10th ಕ್ವಶನ್. ನೆಕ್ಸ್ಟ್ ಕ್ವಶನ್, ದ 11th ಒನ್. ax² + bx + c = 0 ವರ್ಗ ಸಮೀಕರಣದ ಮೂಲಗಳು. ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಸಿಂಪಲ್, ದ ಫಾರ್ಮುಲಾ ಯು ನೀಡ್ ಟು ರೈಟ್ ಆನ್. ಫಾರ್ಮುಲಾ ಬಂದರೆ ಮುಗಿಯಿತು. x = -b ± √= ಅಥವಾ √of b² - 4ac / 2a. ಯಾವ ಆಪ್ಷನ್ಲಿದೆ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. -b ± √of b² - 4ac/2a ಬಿ ಆಪ್ಷನ್ಲಿದೆ. ಹಾಗಾದರೆ ಬಿ ಆಪ್ಷನ್ ಕರೆಕ್ಟ್. ಸೊ ನಾವು ದ 12th ಒನ್. In finding the roots of the quadratic equation 6x² - x - 2 = 0 by the method of factorization, then the middle term -x can be written as. Now factorization method ನಿಮ್ಗೆ ಗೊತ್ತು, ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಸೊ ಅದರಲ್ಲಿ ನಿಮಗೆ ಆ್ಯಕ್ಚುಲಾಗಿ ಸ್ಟೆಪ್ಸ್ ಇರೋದು, ಫಸ್ಟು 6ಅನ್ನು 2 ಜೊತೆ ಮಲ್ಟಿಪಲ್ ಮಾಡಬೇಕು. ನಾವು 6 2s is how much? 6 2s are 12. ಸೊ ಹಾಗಾದರೆ ಮಲ್ಟಿಪಲ್ ಮಾಡಿದ್ರೆ 12 ಬರಬೇಕು. ಆ್ಯಡ್ ಮಾಡಿದ್ರೆ ಮತ್ತು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಮಿಡಲ್ ಟರ್ಮ್ ಏನು? -x ಅಂದರೆ -1x, ಹೌದಲ್ವಾ? ಹಾಗಾದರೆ ಈ 12ಗೆ ನೀವು ಫ್ಯಾಕ್ಟರ್ಸ್ ತಗೊಳ್ಳಿ. 12 ಫ್ಯಾಕ್ಟರ್ಸ್ ಯಾವ್ದು ಅಂದರೆ 3 ಮತ್ತು 4 ತಗೋತೀನಿ. ಸೊ 3 ಮತ್ತು 4 ತೊಗೊಂಡ್ರೆ ನಾವು ಯು ನೀಡ್ ಟು ಸಬ್ಟ್ರ್ಯಾಕ್ಟ್ ಇಟ್ ಅಲ್ವಾ? ಹಾಗಾಗಿ ನೀವೇನು ಮಾಡಬೇಕು? -xನ ಬದಲು ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್, ದ ಮೆಥಡ್ ನೋನ್ಲಿ ನೋನ್ ಆ್ಯಸ್ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಹಾಗಾಗಿ -xನ ಬದಲಾಗಿ ನಾವು ಏನು ಬರಿಬೋದು ಅಂತಂದರೆ ಅಲ್ಲಿ 3x ಅಂತ ಬರಿಬೋದು ಮತ್ತು -4x ಅಂತ ಬರಿಬೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ 3xಲ್ಲಿ -4x ಹೋದರೆ ನಿನಗೆ ಆ್ಯಕ್ಚುಲಾಗಿ ಬರೋದು ಆನ್ಸರು -1x. ಹಾಗಾದರೆ ನಂಗೆ ಮಿಡಲ್ ಟರ್ಮ್ ಏನಿದೆಯಪ್ಪ? ಮಿಡಲ್ ಟರ್ಮ್ ಇರೋದು -1x. ನಮಗೆ ಬಂದಿರೋ ಆನ್ಸರ್ ಯಾವುದು? -1x. ಹಾಗಾದರೆ 3x - 4x ನಾವು ಇನ್ಸ್ಟೆಡ್ ಆಫ್ -x ಬರಿಬೇಕು ಅನ್ನೋಂಥದ್ದು ಇದರ ಅರ್ಥ ಅನ್ನುವಂಥದ್ದು. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ನಮ್ಮ ಎ ಆಪ್ಷನ್ ಅನ್ನೋಂಥದ್ದು ಕರೆಕ್ಟ್ ಆಗಿದೆ ಅನ್ನೋಂಥದ್ದು. ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಗೊತ್ತಿದ್ರೆ ಸಾಕು ಚಿಲ್ಡ್ರನ್ಸ್, ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಮಿಡಲ್ ಟರ್ಮ್ನ ಬದಲಾಗಿ ನಾವು ಏನನ್ನು ಹಾಕಬೇಕು, ಏನನ್ನು ಬರಿಬೇಕು ಅನ್ನೋದು ಗೊತ್ತಾಗುತ್ತೆ. ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಓಕೆ ಇಲ್ಲೇ ಇದೆ ಅಲ್ವಾ? ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ, ದ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ದ ಫಾಲೋವಿಂಗ್. ಡೈರೆಕ್ಟಾಗಿ ಬರೀಬೋದು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ax² + bx + c = 0 ಅಲ್ವಾ? ಆ ಥರ ಫಾರ್ಮಲ್ಲಿ ಯಾವುದಿದೆ? ಡಿ ಆಪ್ಷನ್ ಇದೆ. ಹಾಗಾಗಿ ಡಿ ಆಪ್ಷನ್ ಅನ್ನೋಂಥದ್ದು ಕರೆಕ್ಟ್ ಆಗಿದೆ. ಓಕೆ, ಇನ್ನು 14th ಒನ್. In a right angle triangle ABC, angle B = 90 degree. If tan C = √3, then the value of angle A ಅನ್ನುವಂಥದ್ದು. ನಾವು ನೋಡಿ, ಈಗ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಅವರೇ ಹೇಳಿದ್ದಾರೆ, ಸೊ ಬಿ ಈಸ್ 90 ಡಿಗ್ರಿ. ಓಕೆ, ಇದು 90 ಡಿಗ್ರಿ ಇರುತ್ತೆ, ಹೌದಾ? ಈಗ ಟ್ಯಾನ್ ಸಿ ಎಷ್ಟಿದೆ ಅಂತಂದರೆ ಇದು ಇಲ್ಲಿ ನಿನಗೆ ಸಿ ವ್ಯಾಲ್ಯೂ √3 ಇದೆ. ಸೊ ಈಗ ನೀವು ಗಮನಿಸಬೇಕಾಗಿರೋದು ಆ್ಯಂಗಲ್ ಎ ಎಷ್ಟು ಫೈಂಡ್ ಔಟ್ ಮಾಡಬೇಕಲ್ವಾ? ಈಗ ಸಿಂಪಲ್ ಆಗಿ ಟ್ರಿಕ್ ಹೇಳ್ಕೊಡ್ತೀನಿ ಕೇಳಿ. ಈಗ ನಿಮಗೆ ಈ √3 ಅನ್ನುವಂಥದ್ದು ಟ್ಯಾನಲ್ಲಿ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಟೇಬಲ್ ಗೊತ್ತಿದೆಯಲ್ವಾ? ಟ್ರಿಗ್ನೋಮೆಟ್ರಿಕ್ ಟೇಬಲ್ಸ್ನ ವ್ಯಾಲ್ಯೂಯಲ್ಲಿ ಟ್ರಿಗ್ನೋಮೆಟ್ರಿಕ್ ಟೇಬಲ್ಸ್ ವ್ಯಾಲ್ಯೂಯಲ್ಲಿ √3 ಬರುವಂಥದ್ದು 60 ಡಿಗ್ರಿಯಲ್ಲಿ. ಹಾಗಾದರೆ ಆ್ಯಂಗಲ್ ಸಿ ಎಷ್ಟಾಗಲೇಬೇಕು? 60 ಡಿಗ್ರಿ, ಹೌದಾ? ಈಗ ಇಲ್ಲಿ ಬಿ ಎಷ್ಟಿತ್ತು? 90 ಡಿಗ್ರಿ ಇತ್ತು. ಇಲ್ಲಿ ಸಿ ಎಷ್ಟಾಯಿತು? 60 ಡಿಗ್ರಿ ಆಯಿತು. ಹಾಗಾದರೆ ಆ್ಯಂಗಲ್ ಎ ಎಷ್ಟಾಗಲೇಬೇಕು? ಆ್ಯಂಗಲ್ ಎ ಎಷ್ಟಾಗಲೇಬೇಕು ಅಂತಂದರೆ ಇಟ್ ಶುಡ್ ಬಿ 30 ಡಿಗ್ರಿ. ಯಾಕೆ ನೋಡಿ,
ದ ಸಮ್ ಆಫ್ ದ ತ್ರೀ ಆ್ಯಂಗಲ್ಸ್ ದ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಇನ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು ಹೌ ಮಚ್ 180. ಸೊ ಇಲ್ಲಿ ಬಿ ಆ್ಯಂಗಲ್ಲು 90 ಇದೆ, ಸಿ ಆ್ಯಂಗಲ್ಲು 60 ಬಂತು. 90 + 60 is 150. 180ಯಲ್ಲಿ 150 ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಸೊ 30 ಬಂತು. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಎ ಆಪ್ಷನ್ ಕರೆಕ್ಟು, 30 ಡಿಗ್ರೀಸ್ ಆನ್ಸರ್. ಸಿಂಪಲಾಗಿ ಟ್ರಿಕ್ನು ಮಾಡಿ ನೀವು ಯೋಚನೆ ಮಾಡಿದ್ದೀರಾ ಅನ್ನೋಂಥದ್ದು. ಇನ್ನು ಮುಂದಿನ ಕ್ವಶನ್, sin θ = 3/5 ಆದಾಗ 1 - cos square θ ವ್ಯಾಲ್ಯೂ ಸಿಂಪಲಾಗಿ ಬರೀಬೋದು. ಸೊ 1 - cos square θ ಅಂತಂದರೆ ನಿಮಗೆ sin square θ, ಹೌದಾ? ಸೊ ಹಾಗಾದರೆ sin θ ವ್ಯಾಲ್ಯೂ ಕೊಟ್ಟಿದ್ದಾನೆ. sin θ ವ್ಯಾಲ್ಯೂ ಏನಪ್ಪ? sin θ ವ್ಯಾಲ್ಯೂ ವಿಲ್ ಬಿ 3/5. ಇಲ್ಲಿ ಸ್ಕ್ವಯರ್ ಇದೆ ಅಲ್ವಾ, ಸ್ಕ್ವಯರ್ ಮಾಡಿ. ಸೊ 3 ಸ್ಕ್ವಯರ್ ಇಸ್ 9, 5 ಸ್ಕ್ವಯರ್ ಆದರೆ 25. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿದ್ರೆ sin θ = 3/5 ದೆನ್ ದ ವ್ಯಾಲ್ಯೂ ಆಫ್ 1 - cos square θ ಅಂತ ಕೇಳಿದ್ದಾರೆ. ನಾವು ಈಗ ಅಬ್ಸರ್ವ್ ಮಾಡಿ, ನಾವು 1 - cos square θ ಅಂದರೆ ಏನಪ್ಪ? 1 - cos square θ ಅಂದರೆ sin square θ, ಕರೆಕ್ಟಾ? ಸೊ ಹಾಗಾದರೆ ಸೈನ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೈನ್ ವ್ಯಾಲ್ಯೂ ಎಷ್ಟು? 3/5. ಸೊ ಈಗೇನು ಮಾಡಿ, ಇಲ್ಲಿ sin square θ ಇರೋದ್ರಿಂದ ಇದನ್ನು ಸ್ಕ್ವಯರ್ ಮಾಡಿ. ಹಾಗಾದರೆ 3 ಸ್ಕ್ವಯರ್ ಅಂದರೆ ಎಷ್ಟು? 9. 5 ಸ್ಕ್ವಯರ್ ಅಂದರೆ 25. ಹಾಗಾದರೆ ಆನ್ಸರ್ ಎಷ್ಟು? 9/25. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? 9/25. ದ ಸಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆನಾ? ಸೊ ನಾವು ನೆಕ್ಸ್ಟ್ ಕ್ವಶನ್. In the figure, ABC is a right angle in which angle B equals 90 degree, BC equals 6 cm, angle A equals 30 degree, then the length of AC. Children's applications to trigonometry ನಾನು ಹೇಳ್ಕೊಡ್ತಾ ಇದ್ದೆ. ಸೊ ನಾನು ಸೂತ್ರ ಫಾರ್ಮುಲಾವನ್ನು ಹೇಳಿದ್ದೆ ನಿಮಗೆ. ಏನದು ಫಾರ್ಮುಲಾ ಅಂತ ಬರಿತೀನಿ ನೋಡಿ. ಸೊ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿನ ಸಾಲ್ವ್ ಮಾಡಬೇಕು ಅಂದರೆ ಇದನ್ನು ಫಾರ್ಮುಲಾ ಯೂಸ್ ಮಾಡಿ. FMS/GS ಆರ್ GS/FMS, ಇದು ಒಂದು ಯೂಸ್ ಮಾಡಿ ಸಾಕು. FMS/GS ಆರ್ GS/FMS. ಹಾಗಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. FMS ಅಂದರೆ ಫೈಂಡ್ ಮಾಡಬೇಕಾಗಿರೋ ಸೈಡ್ ಡಿವೈಡೆಡ್ ಬೈ ಗಿವನ್ ಸೈಡ್, ಸಿಂಪಲ್ ಟ್ರಿಕ್. ಆ್ಯಂಡ್ GS/FMS ಅಂದರೆ ಗಿವನ್ ಸೈಡ್ ಬೈ FMS ಸೈಡ್. ಸೊ ಇದರ ಅರ್ಥ ಏನು ಅಂದರೆ ನಮಗೆ ಕೊಟ್ಟಿರೋ ಸೈಡು ಡಿವೈಡೆಡ್ ಬೈ ಫೈಂಡ್ ಔಟ್ ಮಾಡಬೇಕಾಗಿರೋ ಸೈಡನ್ನ ತೊಗೊಂಡು ಆ್ಯಂಗಲನ್ನು ತೊಗೊಂಡು ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಈಗ ಅದನ್ನೇ ಅಪ್ಲೈ ಮಾಡ್ತೀನಿ ನೋಡಿ. ನನಗೆ BC ಕೊಟ್ಟಿದ್ದಾರೆ, ಕರೆಕ್ಟಾ? ಈಗ ನನಗೆ ಯಾವ್ದು ಬೇಕು? AC ಬೇಕು. ಹಾಗಾದರೆ ನಾನು ಯಾವುದನ್ನು ತಗೋತೀನಿ ಅಂದರೆ BC/AC ತಗೋತೀನಿ. ಸಿಂಪಲ್. ಓಕೆ, ಈಕ್ವಲ್ಸ್ ಟು ನಾವು ಈಗ ಆ್ಯಂಗಲ್ ಏಲಿರೋದ್ರಿಂದ BC ಏನಾಗುತ್ತೆ? ಅಪೋಸಿಟ್ ಸೈಡ್ ಆಗುತ್ತೆ. ಹಾಗಾದರೆ ಇದೇನಾಗುತ್ತೆ? ಇದು ಹೈಪೋಟಿನಿಯಸ್ ಸೈಡ್. ಹಾಗಾದರೆ ಅಪೋಸಿಟ್ ಬೈ BC/AC ಅಂದರೆ ಅಪೋಸಿಟ್ ಬೈ ಹೈಪೋಟಿನಿಯಸ್ ಆಯಿತು. ಅಪೋಸಿಟ್ ಬೈ ಹೈಪೋಟಿನಿಯಸ್ ಅಂದರೆ ಅರ್ಥ ಸೈನ್. ಸೊ ಸೈನ್ 30 ಡಿಗ್ರಿ ಬಂತ. ಕ್ಲಿಯರಾ? ಈಗ BC ಅಂದರೆ ಎಷ್ಟು? 6 ಸೆಂಟಿಮೀಟ್ರ್ ಹಾಕಿದ್ದೀನಿ. AC ಅಂದರೆ ಗೊತ್ತಿಲ್ಲ, ಸೊ ಅಲ್ಲೇ ಇಟ್ಕೊಂಡಿದ್ದೀನಿ. ಈಕ್ವಲ್ಸ್ ಟು ಸೈನ್ 30 ಅಂದರೆ 1/2ನ. ಈಗ ಇದನ್ನು ಕ್ರಾಸ್ ಮಲ್ಟಿಪಲ್ ಮಾಡಿ. 6 2s 12. ಸೊ ಹಾಗಾದರೆ AC ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು? 12 ಸೆಂಟಿಮೀಟರ್ ಬಂತು. ಹಾಗಾದರೆ ಯಾವ ಆನ್ಸರ್ ಕರೆಕ್ಟು? 12 ಸೆಂಟಿಮೀಟರ್, ಬಿ ಆಪ್ಷನ್ ಅನ್ನೋಂಥದ್ದು ಕರೆಕ್ಟು. ನಾನು ಹೇಳ್ಕೊಟ್ರೆ ಮೆಥಡ್ ಅಪ್ಲೈ ಮಾಡ್ಕೊಳ್ಳಿ. FMS/GS ಅಥವಾ GS/FMS. ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಇದೇ ಫಾರ್ಮುಲಾ ಯೂಸ್ ಮಾಡಿ. ಏನು? ಫೈಂಡ್ ಮಾಡಬೇಕಾಗಿರೋ ಸೈಡ್ ಬೈ ಗಿವನ್ ಸೈಡ್ ಅಥವಾ ಗಿವನ್ ಸೈಡ್ ಬೈ ಫೈಂಡ್ ಮಾಡಬೇಕಾಗಿರೋ ಸೈಡ್. ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ರಿಲೇಷನ್ಶಿಪ್? 4 ಕರೆಕ್ಟಾಗಿರೋ ರಿಲೇಷನ್ ಯಾವುದು ಅಂತಂದರೆ ಡೈರೆಕ್ಟಾಗಿ ಹೇಳ್ತೀನಿ ಕೇಳಿ. ದ ಡಿ ಆಪ್ಷನ್. ಯಾಕೆ ಅಂದರೆ sin square θ + cos square θ = 1 ಈಸ್ ಕರೆಕ್ಟ್. sin θ = 1/cos secant θ ತಪ್ಪು, ಕೊಸಿಕೆಂಟ್ ಬರಬೇಕು. ಸೊ ಇದು ತಪ್ಪು, ಇದು ತಪ್ಪಾಗಿದೆ. ಹಾಗಾಗಿ tan θ ಅಂದರೆ sin θ/cos θ, ಕರೆಕ್ಟಾ? ಹಾಗಾಗಿ ಡಿ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನೋಂಥದ್ದು. ಇನ್ನು 19th ಒನ್, ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಅಂದರೆ ಮಿಡ್ ಪಾಯಿಂಟ್ದು ಫಾರ್ಮುಲಾವನ್ನು ಬರೀಬೇಕು ನೀವು. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಬರೀರಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಹೇಳುತ್ತೆ ನಿಮಗೆ? ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ x1 x2 + x1/2 y2 + y1/2. ಸೊ ದಟ್ ಮೀನ್ಸ್ ಬಿ ಆಪ್ಷನ್ ಈಸ್ ಕರೆಕ್ಟ್ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. 20th ಒನ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಬೇಕು. 0,5 ಇದೆ, -5,0 ಇದೆ. ನಿಮಗೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಡಿಸ್ಟೆನ್ಸ್ ಫಾರ್ಮುಲಾ D = √(x2 - x1) + y2 - y1 ಈ ಫಾರ್ಮುಲಾ ಹಾಕ್ಕೊಂಡು ಬಿಡಿಸ್ಬೇಕು, ಹೌದಲ್ವಾ? ಸೊ ಈ ಫಾರ್ಮುಲಾ ಹಾಕ್ಕೊಂಡು ಬಿಡಿಸಿದಾಗ ನಿಮಗೆ ಆನ್ಸರ್ ಬರುತ್ತೆ ಅನ್ನೋಂಥದ್ದು. ಹಾಗಾದರೆ ನಿಮ್ಗೆ ಇದೆಲ್ಲವೂ ಕೂಡ ಈಸಿ ಇದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇದೊಂದು ಮಾಡೋಕ್ಕೆ ಹೋಗಲ್ಲ, ನೀವೇ ಮಾಡಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ
ಎ ವ್ಯಾಲ್ಯೂನ x1y1, ಬಿ ವ್ಯಾಲ್ಯೂನ x2y2 ಹಾಕ್ಕೊಂಡು ಫಾರ್ಮುಲಾ ಹಾಕಿ ಸಿಂಪ್ಲಿಫೈ ಮಾಡಿದಾಗ ನಿನಗೆ ಸಿ ಆಪ್ಷನಲ್ಲಿರೋ ಆನ್ಸರ್ ಸಿಗುತ್ತೆ. ಸೊ ಸಿ ಆಪ್ಷನ್ ಈಸ್ ರೈಟ್. ಸಿ ಆಪ್ಷನ್ ಇಸ್ ಟು 5√2 ಯೂನಿಟ್ಸ್ ಅನ್ನೋಂಥದ್ದು. ನೆಕ್ಸ್ಟ್ 21st ಕ್ವಶನ್. ಇನ್ ದ ಗ್ರಾಫ್ ದ ಲೆಂತ್ ಆಫ್ ದ ಬಿ ಪಿ. ಸೊ ನೋಡಿ ಬಿ ಪಿ ಝೂಮ್ ಮಾಡ್ತೀನಿ ನಾನು. ದ ಲೆಂತ್ ಆಫ್ ದ ಬಿ ಪಿ ಬಿ ಟು ಪಿ ಎಷ್ಟು ಯೂನಿಟ್ಸ್ ಇದೆ? 1, 2 ಎರಡೇ ಯೂನಿಟ್ಸ್ ಇದೆ. ಹಾಗಾದರೆ ಆನ್ಸರ್ ಎಷ್ಟು? ಎರಡು ಮಾನಗಳು ಅಥವಾ 2 ಯೂನಿಟ್ಸ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಎ ಆಪ್ಷನ್ ಕರೆಕ್ಟ್ ಅನ್ನೋದು. ಇನ್ನು 22nd ಬರೋದಾದರೆ ಪಿ ಆಫ್ ಎಕ್ಸ್ ವೈ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ಎ ಆಫ್ x1y1 ಬಿ ಆಫ್ x2y2 ಇನ್ ದ ರೇಷಿಯೋ m1:m2 ದೆನ್ x and y are equals to. Simple childrens, you need to write down the section formula. Section formula ಎಲ್ಲರಿಗೂ ಗೊತ್ತಿದೆ ಅಲ್ಲ ನಿಮಗೆ. m1x2 plus m2x1 by m1 plus m2 m1y2 plus m2y1 divided by m1 plus m2. ಹಾಗಾದರೆ which option is right? The B option is right. ಸೊ ಬಿ ಆಪ್ಷನಲ್ಲಿ ನೀನು ರೌಂಡ್ ಅಪ್ ಮಾಡಬೇಕು, ಶೇಡ್ ಮಾಡಬೇಕು. ಅದೇ ಸೆಕ್ಷನ್ ಫಾರ್ಮುಲಾ ಅನ್ನೋಂಥದ್ದು. Okay, in the next question, in the cumulative frequency distribution table given below, the number of families having income range 20,000 to 25,000 ಇದು ಕ್ವಶನ್. ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡಿ. ಫಸ್ಟ್ನೇದಾಗಿ ನೀವು 20,000 ಇಂದ 25,000 ಒಳಗಿರುವ ನಂಬರ್ ಆಫ್ ಫ್ಯಾಮಿಲೀಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫ್ರೀಕ್ವೆನ್ಸಿ ಬೇಕು. ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ಫ್ರೀಕ್ವೆನ್ಸಿ ಅಲ್ಲ ಚಿಲ್ಡ್ರನ್ಸ್, ಇಟ್ಸ್ ಅ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಯಾಕೆ ಅಂತಂದರೆ ನಿಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವ ಥರ ಇರುತ್ತೆ ಅಂದರೆ ಜಾಸ್ತಿಯಿಂದ ಕಡಿಮೆ ಇರುತ್ತೆ ಅಥವಾ ಕಡಿಮೆಯಿಂದ ಜಾಸ್ತಿ ಇರುತ್ತೆ. ಈ ಥರ ಇದ್ದರೆ ನೀವು ಅದನ್ನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ತೊಗೋಬೇಕು, ಫ್ರೀಕ್ವೆನ್ಸಿನ ತೊಗೋಬಾರ್ದು. ಹಾಗಾದರೆ ಇಲ್ಲಿ ನಿಮಗೆ 100ಇಂದ ಕಡಿಮೆ ಆಗಿರೋದ್ರಿಂದ ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗುತ್ತೆ. ಹಾಗಾದರೆ ಫ್ರೀಕ್ವೆನ್ಸಿ ಹೇಗಿರುತ್ತೆ? ಫ್ರೀಕ್ವೆನ್ಸಿ ನಿಮಗೆ ಕಡಿಮೆಯಿಂದ ಜಾಸ್ತಿಯಾಗಿ ಜಾಸ್ತಿಯಿಂದ ಕಡಿಮೆ ಇರುತ್ತೆ. ಓಕೆನಾ? ಇದು ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ಈಗ 20,000 ಇಂದ 25,000 ಬೇಕಾಗಿರೋದ್ರಿಂದ ಇಲ್ಲಿ ಕೊಟ್ಟಿರುವ ಟೇಬಲ್ಲು ಮೋರ್ ದೆನ್ ಓಚಿವ್ದು. ಮೋರ್ ದೆನ್ ಓಚಿವ್ ಅಂದರೆ ನಾವು ಲೋಯರ್ ಲಿಮಿಟ್ ತೊಗೋತೀವಿ. ಹಾಗಾದರೆ ನಮಗೆ 20 to 25,000 ಬೇಕಲ್ವಾ? ನಾನೇನು ಮಾಡ್ತೀನಿ ಅಂದರೆ ಆನ್ಸರ್ ಬೇಗ ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಈ 3 ಮಾತ್ರ ಚೇಂಜ್ ಮಾಡ್ಕೊಳ್ತೀನಿ, ಕ್ಲಾಸ್ ಇಂಟರ್ವಲ್ನ ಬದಲಾವಣೆ ಮಾಡ್ಕೊಳ್ತೀನಿ ಮತ್ತು ಈ 3ಕ್ಕೆ ಮಾತ್ರ ನಾನು ಫ್ರೀಕ್ವೆನ್ಸಿಯನ್ನು ಕಂಡುಹಿಡ್ಕೊಳ್ತೀನಿ. ಯಾಕೆಂದರೆ ನಮಗೆ ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗಿರೋದ್ರಿಂದ ಫ್ರೀಕ್ವೆನ್ಸಿ ಬೇಕೇ ಬೇಕಲ್ವಾ? ಹಾಗಾಗಿ ಈ ಫ್ರೀಕ್ವೆನ್ಸಿನ 3ರದ್ದು ಈ ಕಡೆ 3ರದ್ದು ನಾನು ಲೋಯರ್ ಲಿಮಿಟು ಕ್ಲಾಸ್ ಇಂಟರ್ವಲ್ನ ತೊಗೊಂಡು ಬರ್ಕೊಳ್ತೀನಿ. ಸೊ ಹಾಗಾದರೆ ನೋಡಿ ಬರ್ಕೊಳ್ಳೋದಾದರೆ, ಸೊ ಹಾಗಾದರೆ ಆ್ಯಸ್ ಪರ್ ಅವರ್ ನಾಲೆಡ್ಜ್ ನಮಗೆ ಇವುಗಳಲ್ಲಿ ಮೋರ್ ದೆನ್ ಓಚಿವ್ ಇರೋದ್ರಿಂದ, ಮೋರ್ ದೆನ್ ಓಚಿವ್ದು ಡೇಟಾ ಇರೋದ್ರಿಂದ ಫಸ್ಟು ಡೇಟಾ ಕೆಳಗಡೆದು ಫಸ್ಟು ಡೇಟಾ ಕ್ಲಾಸ್ ಇಂಟರ್ವಲ್ ಏನಾಗುತ್ತೆ ಅಂತಂದರೆ 30,000 to 35,000 ಇದು ಒಂದು. ಹಾಗಾದರೆ ಅದರ ಹಿಂದೆ ಏನಾಗುತ್ತೆ? ಸೊ 25,000 30,000 ಅದ್ರ ಹಿಂದೆ ಏನಾಗುತ್ತೆ? ಸೊ ಇಲ್ಲಿ 20,000 25,000. ನಾನು ಏನು ಹೇಳಿದೆ? 3 ತೊಗೊಂಡ್ರೆ ಸಾಕು. ಯಾಕೆ? ಅಲ್ಲಿ ಕೇಳಿರೋದು 20 to 25,000 ಒಳಗೆ. ಹಾಗಾಗಿ ಈ 3ನೇ ತೊಗೊಂಡ್ರೆ ಸಾಕು. ಈಗ ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ಹಿಂದ್ಗಡೆಯಿಂದ 3ನೇ ಫ್ರೀಕ್ವೆನ್ಸಿ ಏನಿರುತ್ತೆ ಅದೇ ನಿಮ್ಮ ಆನ್ಸರು, ಅದೇ ನಿಮಗೆ ಇಲ್ಲಿ ಬೇಕಾಗಿರುವಂಥದ್ದು. ಕರೆಕ್ಟಾ? ಓಕೆ. ಹಾಗಾದರೆ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇದೆ. ಹೇಗೆ ಫ್ರೀಕ್ವೆನ್ಸಿಯನ್ನು ಬರ್ಕೊಳ್ಳೋದು? ಹಿಂದ್ಗಡೆಯಿಂದ 3ನೇದು ಮಾತ್ರ ಬರ್ಕೊಳ್ಳೋಣ. ಸೊ ಹೇಗೆ ಅಂದರೆ ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಕೆಳಗಡೆ ಏನಿರುತ್ತೆ ಅದೇ ಅದರ ಫ್ರೀಕ್ವೆನ್ಸಿ ಆಗಿರುತ್ತೆ ಕೆಳಗಡೆದು. ಓಕೆನಾ? ಈಗ ನೆಕ್ಸ್ಟ್ ಅದರ ಹಿಂದೆದು ಫ್ರೀಕ್ವೆನ್ಸಿ ಬೇಕು ಅಂದರೆ ಈ 37ಇಂದ 50ನ ಸಬ್ಟ್ರಾಕ್ಟ್ ಮಾಡಿ, ಆಗ ನಿಮಗೆ 22 ಬರುತ್ತೆ. ನೆಕ್ಸ್ಟು 50ಇಂದ 37 ಮಾಡಿ, ಆಗ ನಿಮಗೆ 13 ಬರುತ್ತೆ. ಸಾಕು, ನಮಗೆ ಹೇಳಿದೆ 20 to 25,000 ಅಲ್ಲೋ ಬೇಕಾಗಿರೋದು. ಬಂತು ನೋಡಿ ಆನ್ಸರ್. ಎಷ್ಟು ಬಂತು? 13. ಹಾಗಾದರೆ ನಮ್ಮ ಆನ್ಸರು 20,000ಇಂದ 25,000 ಒಳಗಿರುವ ಫ್ಯಾಮಿಲಿ ಎಷ್ಟಾಯಿತು? ಸೊ ಫ್ಯಾಮಿಲಿ ಎಷ್ಟಾಗಿದೆ ಅಂದರೆ 13 ಇದ್ದಾರೆ. 13 ಈಸ್ ಯುವರ್ ಆನ್ಸರ್ ಚಿಲ್ಡ್ರನ್ಸ್. ಓಕೆ. ನೆಕ್ಸ್ಟ್ ಕ್ವಶನ್ 24th. The average marks scored by a student in a test of 6 subjects is 18. The sum of the marks scored by him is 5 subject is 86. Then the marks scored by him in the 6th subject. ಒಬ್ಬ ಹುಡುಗ ಇದ್ದಾನೆ. ನೀವೇ ಅಂದ್ಕೋಬಿಡಿ, ನಿಮ್ಗಳಿಂದ ನಿಮ್ಮನೇ ಎಕ್ಸಾಂಪಲ್ನ ತೊಗೊಬೇಡ. ಓಕೆನಾ? ಈಗ ಅವನದು 6 ಟೆಸ್ಟ್ನದು ಆವ್ರೇಜ್ ಮಾರ್ಕ್ಸು 18 ಅಂತೆ. ಇದು ಫಸ್ಟ್ ಪಾಯಿಂಟು. ಮತ್ತು ಮೊದಲ 5 ಸಬ್ಜೆಕ್ಟ್ನ ಆ್ಯಡ್ ಮಾಡಿದ್ರೆ ಅವನು 86 ಬರುತ್ತಂತೆ ಟೋಟಲು. ಹಾಗಾದರೆ 6ನೇ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸು ಅನ್ನೋದು ಕ್ವಶನ್. ಹಾಗಾಗಿ ಏನು ಮಾಡೋಣ ನೋಡಿ. ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ದ ಸಮ್ ಆಫ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಈಸ್ 5 ಸಬ್ಜೆಕ್ಟ್ ಈಸ್ 86 ಅಲ್ವಾ? ಸೊ 5 ಸಬ್ಜೆಕ್ಟ್ ಸೇರಿದ್ರೆ ನಿನಗೆ 86 ಆಗುತ್ತೆ. ಕರೆಕ್ಟಾ? ಹಾಗಾದರೆ 86 ಪ್ಲಸ್
6ನೇ ಸಬ್ಜೆಕ್ಟ್ ನಾನು ಕಂಡುಹಿಡಿಯಬೇಕು, ನನಗೆ ಗೊತ್ತಿಲ್ಲ. ಡಿವೈಡೆಡ್ ಬೈ ಎಷ್ಟರಿಂದ ಡಿವೈಡ್ ಮಾಡಿ ಅಂದರೆ ಆವ್ರೇಜ್ ಮಾರ್ಕ್ಸ್ ಕೊಟ್ಟಿರೋದ್ರಿಂದ 6 ಸಬ್ಜೆಕ್ಟಿಂದ ಡಿವೈಡ್ ಮಾಡಿ ನೀವೇನು ಮಾಡಿ ಅಂದರೆ, ಓಕೆ ಒಂದು ಕೆಲಸ ಮಾಡ್ತೀನಿ, ನೀಟಾಗಿ ಬರಿತೀನಿ ನೋಡಿ ಇಲ್ಲಿ. ಓಕೆ ಇಲ್ಲಿ ಬರೀತೀನಿ. ಓಕೆ ಈಗ ನೋಡಿ ಸಿಂಪಲ್, ಬೇಗ ಬೇಗ ಮಾಡೋದಾದರೆ ಈಗ 5 ಸಬ್ಜೆಕ್ಟು ಟೋಟಲ್ ಗೊತ್ತು. S1 ನಾನು ಹಿಂಗೆ ಬರ್ಕೋಬೋದು, S1 ಪ್ಲಸ್ S2 ಪ್ಲಸ್ S3 ಪ್ಲಸ್ S4 ಪ್ಲಸ್ S5 ಪ್ಲಸ್ X6 ಡಿವೈಡೆಡ್ ಬೈ 6. ಓಕೆ ಇದು ಫಾರ್ಮುಲಾ. ಈಗ 5 ಸಬ್ಜೆಕ್ಟು ಮಾರ್ಕ್ಸು ನನಗೆ ಗೊತ್ತು. 5 ಸಬ್ಜೆಕ್ಟು ಮಾರ್ಕ್ಸು ಎಷ್ಟು ಅಂತಂದರೆ 86 ಪ್ಲಸ್ 6ನೇ ಸಬ್ಜೆಕ್ಟ್ ಕಂಡುಹಿಡಿಬೇಕು ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟಿಂದ ಡಿವೈಡ್ ಮಾಡಿ. ಓಕೆ ಈಕ್ವಲ್ಸ್ ಟು ಅವ್ರಗಳ ಆವ್ರೇಜ್ ಎಷ್ಟು 18. ಸಿಂಪಲ್. ಓಕೆ ಈಗೇನು ಮಾಡಿ, ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಚಿಲ್ಡ್ರನ್ಸ್, ಆರಾಮಾಗಿ ಸಿಗುತ್ತೆ ಆನ್ಸರ್ಸು. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನೋಡಿ 18 6 ಎಷ್ಟು ಈಗ ಈ 86 ಪ್ಲಸ್ S6 ಅಲ್ಲೇ ಇರಲಿ, 18 6 104. ಓಕೆ ಈಗ ರಬ್ ಮಾಡಲೇ ಇದ್ದ, ಸೊ ರಬ್ ಮಾಡ್ಬಿಟ್ಟು ಬರಿತೀನಿ ನೋಡಿ. ನೆಕ್ಸ್ಟು ಹಾಗಾದರೆ S6 ಈಕ್ವಲ್ಸ್ 108. 86 ಈ ಕಡೆ ಕಳಿಸಿ, ಮೈನಸ್ 86 ಸಾರಿ ಎಷ್ಟದು, ಹಾಂ 86 ಕರೆಕ್ಟ್ 86 ಹೌದಾ. ಈಗ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, ಆಗ ಬರುವಂಥ ಆನ್ಸರೇ 22. ಹಾಗಾದರೆ ಅವನ 6ನೇ ಸಬ್ಜೆಕ್ಟ್ನ ಮಾರ್ಕ್ಸ್ ಎಷ್ಟಾಯಿತು, 22 ಆಯಿತು. ಇದು ಈ ರೀತಿಯಾಗಿ ಮಾಡಬೇಕು. ಆವ್ರೇಜ್ ಕೊಟ್ಟರೆ ಆ್ಯಡ್ ಮಾಡಿ ಡಿವೈಡ್ ಬೈ ದ ಸಬ್ಜೆಕ್ಟ್ ಮಾಡಿ ಈಕ್ವಲ್ಸ್ ಟು ಆನ್ಸರ್ ಎಷ್ಟು ಆವ್ರೇಜ್ ಕೊಟ್ಟಿರ್ತಾರೆ ಅಷ್ಟು ಮಾಡಿ ಕ್ರಾಸ್ ಮಲ್ಟಿಪಲ್ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ ಇದು ನಿಮ್ಮ ಆನ್ಸರ್ ಅನ್ನುವಂಥದ್ದು. ಯಾವ ಕ್ವಶನ್ಗೆ, ನೆಕ್ಸ್ಟ್ ಕ್ವಶನ್ಗೆ ಅಂದರೆ 24th ಕ್ವಶನ್ಗೆ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಸೊ 25th, ದ ಮೀಡಿಯನ್ ಆ್ಯಂಡ್ ಮೋಡ್ ಆಫ್ ಅ ಗ್ರೂಪ್ ಡೇಟಾ ಸ್ಕೋರ್ಸ್ ಆರ್ 26 and 29 ರೆಸ್ಪೆಕ್ಟಿವ್ಲಿ, ದೆನ್ ದ ಮೀನ್ ಆಫ್ ದ ಸ್ಕೋರ್ ಈಸ್. ತುಂಬ ಈಸಿ ಇದೆ ಇದು ಮಾಡಬೇಕು ಅಂತಂದರೆ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಯಾವುದು, ಸ್ಟ್ಯಾಟಿಸ್ಟಿಕ್ಸಲ್ಲಿ 3 ಮೀಡಿಯನ್ ಮೈನಸ್ 2 ಮೀನ್ ಈಕ್ವಲ್ಸ್ ಟು ಮೋಡ್. ಓಕೆ ಇದು ಫಾರ್ಮುಲಾ ಚಿಲ್ಡ್ರನ್ಸ್. ಸೊ ಈ ಫಾರ್ಮುಲಾವನ್ನು ಹಾಕಿ ಮೀಡಿಯನ್ ಜಾಗಕ್ಕೆ ಮೀಡಿಯನ್ ವ್ಯಾಲ್ಯೂ, ಮೋಡ್ ಜಾಗಕ್ಕೆ ಮೋಡ್ ವ್ಯಾಲ್ಯೂ ಹಾಕೋಣ. ಸೊ ಹಾಗಾದರೆ 3 ಇಂಟು ಮೀಡಿಯನ್ ಎಷ್ಟಪ್ಪ 26 ಮೈನಸ್ 2 ಇಂಟು ಮೀನ್ ಅಂದರೆ ಎಷ್ಟಪ್ಪ ಗೊತ್ತಿಲ್ಲ, ಬಿಕಾಸ್ ಅವ್ರು ಕೇಳಿರೋದೆಷ್ಟು ಮೀನ್, ಈಕ್ವಲ್ಸ್ ಟು ಮೋಡ್ ಅಂದರೆ ಎಷ್ಟು 29. ಈಗ 26 3 ಎಷ್ಟಾಯಿತು 78 ಮೈನಸ್ 2 ಇಂಟು ಮೀನ್ ಅಲ್ಲೇ ಇರಲಿ, 2 ಇಂಟು ಮೀನ್ ಆಚೆ ಕಳಿಸ್ಬಿಡಿ, ಮೈನಸ್ 2 ಇಂಟು ಮೀನ್ ಆ ಕಡೆ ಹೋದರೆ ಪ್ಲಸ್ 2 ಇಂಟು ಮೀನ್ ಆಗುತ್ತೆ. 29ನ ಲೆಫ್ಟ್ ಸೈಡ್ ಕರ್ಕೊಳ್ಳಿ, 29 ಲೆಫ್ಟ್ ಸೈಡ್ ಬಂದರೆ ನಿಮಗೆ ಮೈನಸ್ 29 ಆಯಿತಾ. ಹಾಗಾದರೆ ಮೀನ್ ಈಕ್ವಲ್ಸ್ 78ಅಲ್ಲಿ 29 ಹೋದರೆ 49/2. ಹಾಗಾದರೆ 49ನ 2ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 24.5 ಬರುತ್ತೆ. ಹಾಗಾದರೆ ಅದೇ ನಿಮ್ಮ ಆನ್ಸರು, ಡಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಓಕೆ 26th ಕ್ವಶನ್ ನೋಡೋದಾದ್ರೆ, ಇನ್ ದ ಗಿವನ್ ಫಿಗರ್ ಆ್ಯಂಗಲ್ ಬಿ ಈಕ್ವಲ್ಸ್ 90 ಡಿಗ್ರಿ, ಎ ಬಿ ಈಕ್ವಲ್ಸ್ ಬಿ ಸಿ ಈಕ್ವಲ್ಸ್ 2 ಸೆಂಟಿಮೀಟರ್, ದೆನ್ ದ ಲೆಂತ್ ಆಫ್ ದಿ ಎ ಸಿ. ಸಿಂಪಲ್, ಬೇಗ ಮಾಡೋದಾದರೆ ಇಟ್ಸ್ ಅ ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರಾ, ಕರೆಕ್ಟಾ. ಸೊ ಹಾಗಾದರೆ ವ್ಯಾಲ್ಯೂ ಹಾಕಿ, 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, 2 ಸ್ಕ್ವೇರ್ ಈಸ್ 4 ಪ್ಲಸ್ 4 8. ಹಾಗಾದರೆ ನಮ್ಗೆ ಎ ಸಿ ಬೇಕಲ್ವಾ, ಸೊ ಎ ಸಿ ಸ್ಕ್ವೇರ್ ಬೇಕಾಗಿರೋದ್ರಿಂದ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8 ಬಂತು. ಹಾಗಾದರೆ ಎ ಸಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 8. ಅಂಡರ್ ರೂಟ್ ಆಫ್ 8 ನಾವೇನಂತ ಬರ್ಕೋಬೋದು 4 ಇಂಟು 2. ಸೊ 4 ಇಂಟು 2 ಅಂತ ಬರ್ಕೊಂಡ್ರೆ ದ ಆನ್ಸರ್ ವಿಲ್ ಬಿ 2√2. ಸಿಂಪಲ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು, ಎ ಆಪ್ಷನ್ ಕರೆಕ್ಟ್ ಅನ್ನುವಂಥದ್ದು. ಓಕೆ ನೆಕ್ಸ್ಟ್ ಕ್ವಶನ್. ಇನ್ ದ ಟ್ರಯಾಂಗಲ್ ಎ ಬಿ ಸಿ, ಇಫ್ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ದೆನ್ ದ ರಿಲೇಷನ್ ವಿಚ್ ಟ್ರೂ ಈಸ್. ಪೈಥಾಗರಸ್ ಟೇಲ್ ಥಿಯರಮನ್ನು ನೋಡಿ. ಟೇಲ್ ಥಿಯರಮ್ ಯಾವುದರಲ್ಲಿದೆ ಅದನ್ನು ಬರ್ಕೊಳ್ಳಿ. ಎ ಡಿ ಡಿವೈಡೆಡ್ ಬೈ ಎ ಬಿ. ನೋಡಿ ಫಸ್ಟ್ ಒಂದು ಆಪ್ಷನ್ ಆಗಲ್ಲ, ಎ ಸಿ ಬೈ ಎ ಡಿ ಆಗಲ್ಲ. ನೋಡಿ ಎ ಸಿ ಬೈ ಎ ಡಿ ಆಗುತ್ತಾ, ಆಗಲ್ಲ. ಎ ಡಿ ಬೈ ಡಿ ಆಗುತ್ತಾ, ಎ ಡಿ ಬೈ ಡಿನೂ ಆಗಲ್ಲ, ಸೆಕೆಂಡ್ ಒನ್ನು ಆಗಲ್ಲ. ಎ ಬಿ ಬೈ ಬಿ ಸಿ ಆಗುತ್ತಾ, ಎ ಬಿ ಬೈ ಬಿ ಸಿನೂ ಆಗಲ್ಲ. ಹಾಗಾದರೆ ಟೇಲ್ಸ್ ಥಿಯರಮ್ ಪ್ರಕಾರ ನಮಗೆ ಸಿ ಆಪ್ಷನ್ನೇ ಕರೆಕ್ಟು. ಎ ಡಿ ಬೈ ಎ ಬಿ, ಎ ಇ ಬೈ ಎ ಸಿ ಇಟ್ಸ್ ಅ ಕೊರಲರಿ. ಓಕೆ ಮುಂದಿನ ಕ್ವಶನ್ 28. Triangle ABC similar to triangle PQR and the areas are in ratio 25:9. BC 5 cm ಆದರೆ QR ಲೆಂತ್. ಸಿಮಿಲರ್ ಟ್ರಯಾಂಗಲ್ಸ್ ಥಿಯರಮ್ದು 2 ಪ್ರೂವ್ ಗೊತ್ತಿದ್ರೆ ಸಾಕು. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಇನ್ನೊಂದು ಯಾವುದು ಪಿ ಕ್ಯೂ ಆರ್ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಬೈ ಆಮೇಲೆ ಕ್ಯೂ ಆರ್ ಸ್ಕ್ವೇರ್. ಕರೆಕ್ಟಾ.
ಇದು ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಟು ಪ್ರೂವ್. ಎಲ್ಲೇ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಅಂತ ನಿಮ್ಮ ಕಣ್ಣಿಗೆ ಕಾಣಿಸ್ತು ಅಂದರೆ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿಬಿಡಿ. ಈಗ ಅವ್ರು ಕೊಟ್ಟಿರೋ ಪ್ರಕಾರ ನೋಡಿ, ಬಿ ಸಿ 5 ಆದರೆ ನೋಡಿ ಅದರರ್ಥ 25 5 ಆಯಿತು. ಅಂದರೆ 25 ಅದ್ರ ಸ್ಕ್ವೇರ್ ರೂಟ್ ಏನು 5 ಆಯಿತು. ಹಾಗಾದರೆ 9ದು ಸ್ಕ್ವೇರ್ ರೂಟ್ ಏನಾಗಲೇಬೇಕು 3, ಯಾಕೆಂದರೆ ಬಿ ಸಿ ಸ್ಕ್ವೇರ್ ಬೈ ಕ್ಯೂ ಆರ್ ಸ್ಕ್ವೇರ್ ತಾನೆ. ಸೊ ಬಿ ಸಿ ಅಂದರೆ 5 ಸ್ಕ್ವೇರ್ ಅಂದರೆ 25, ಕ್ಯೂ ಆರ್ ಅಂದರೆ 3 ಸ್ಕ್ವೇರ್ ಅಂದರೆ ಏನಾಗುತ್ತೆ 9 ಆಗುತ್ತೆ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಬಿ ಆಪ್ಷನ್ ಕರೆಕ್ಟು. ನೀವು ಬಿ ಆಪ್ಷನ್ನ ಟಿಕ್ ಮಾಡಬೇಕು. ಮುಂದಿನ ಕ್ವಶನ್, ದ ಮೆಜರ್ ಆಫ್ 3 angles ಆಫ್ ಅ ಟ್ರಯಾಂಗಲ್ ಆರ್ ಇನ್ ಅ ರೇಷಿಯೋ 1:2:3, ದೆನ್ ದ ಟ್ರಯಾಂಗಲ್ ಈಸ್ ಅನ್ನೋಂಥದ್ದು. ಇದು ಕ್ವಶನ್. ಈಗ 3 ಆ್ಯಂಗಲ್ನ ಸೇರಿಸಿದ್ರೆ ನಿಮಗೆ 1:2:3 ಇದೆ ಆ ಸೈಡ್ಸ್ದು ರೇಷಿಯೋ. ಹಾಗಾದರೆ ಯಾವ ಟ್ರಯಾಂಗಲ್ ಆಗುತ್ತೆ ಅನ್ನೋದು ಕ್ವಶನು. ಈಗ ನಮಗೆ ರೇಷಿಯೋ ಕೊಟ್ಟಿದ್ದೀನಲ್ವಾ, ನಾವು ರೇಷಿಯೋನ ಏನು ಮಾಡೋಣ, ಆ ಆ್ಯಂಗಲ್ಸ್ನ ಒಂದನ್ನು ಎಕ್ಸ್ ಅಂತ, ಇನ್ನೊಂದನ್ನು 2x ಅಂತ, ಇನ್ನೊಂದನ್ನು 3x ಅಂತ ತೊಗೊಳ್ಳೋಣ. ಯಾಕಂದರೆ 1:2:3 ಕೊಟ್ಟಿದ್ದಾರಲ್ಲ ಅದಕ್ಕೆ. ಈಗ ಸಮ್ ಆಫ್ ದ 3 angles ಈಸ್ ಈಕ್ವಲ್ಸ್ ಟು ಹೌ ಮಚ್? ಟ್ರಯಾಂಗಲಲ್ಲಿ 180. ಹಾಗಾದರೆ x ಪ್ಲಸ್ 2x ಪ್ಲಸ್ 3x ಈಕ್ವಲ್ಸ್ ಟು ಹೌ ಮಚ್ ಆಯಿತು? 180 ಆಯಿತು. 180 ಆಯಿತು. ಓಕೆ, ಹಾಗಾದರೆ ಇಷ್ಟನ್ನು ಆ್ಯಡ್ ಮಾಡಿ. x ಪ್ಲಸ್ 2x ಇಸ್ 3x ಪ್ಲಸ್ 3x ಇಸ್ 6x ಈಕ್ವಲ್ಸ್ ಟು 180. ಹಾಗಾದರೆ x ಈಕ್ವಲ್ಸ್ 180/6. ಹಾಗಾದರೆ x ವ್ಯಾಲ್ಯೂ ಎಷ್ಟಾಯಿತು? 30 ಡಿಗ್ರಿ ಆಯಿತು. ಸೊ x ವ್ಯಾಲ್ಯೂ 30 ಡಿಗ್ರಿ ಆದರೆ 2x ವ್ಯಾಲ್ಯೂ ಏನಾಯಿತು? 2 × 30. 2 × 30 ಅಂದರೆ 60 ಆಯಿತು. ನೆಕ್ಸ್ಟು 3x ಅಂದರೆ 3 × 30, 3 3 9 ಅಂದರೆ 90. ಹಾಗಾದರೆ 90 ಡಿಗ್ರಿ ಬಂತು. ಸೊ 90 ಡಿಗ್ರಿ ಅಂತ ಒಂದು ಎಲ್ಲಾದರೂ ಬಂದುಬಿಟ್ರೆ ಅದರ ಅರ್ಥ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನೋಂಥದ್ದು. ಓಕೆನಾ? ಸೊ ಇದು ಅದಕ್ಕೆ ಆನ್ಸರ್ ಅನ್ನೋಂಥದ್ದು. ನೆಕ್ಸ್ಟ್ ಕ್ವಶನ್, ದ ಟ್ರೂ ಸ್ಟೇಟ್ಮೆಂಟ್ ಇನ್ ದ ಫಾಲೋವಿಂಗ್. ಡೈರೆಕ್ಟಾಗಿ ಆನ್ಸರ್ ಟಿಕ್ ಮಾಡಿಬಿಟ್ಟಿದ್ದೀನಿ ಚಿಲ್ಡ್ರನ್ಸ್. ಇಷ್ಟು ಸ್ಟೇಟ್ಮೆಂಟಲ್ಲಿ ನೀವು ಓದಬೇಕು, ಚೂರು ಓದಿ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. 2 ಈಕ್ವಿ ಆ್ಯಂಗ್ಯುಲರ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದಿಸ್ ಈಸ್ ರೈಟ್. ಓಕೆ, ಇದು ಉಳಿದಿದ್ದು ತಪ್ಪು. 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಕಾಂಗ್ರೇಟ್, ತಪ್ಪು. ಓಕೆ, ಯಾವತ್ತೂ ಕಾಂಗ್ರೇಟ್ ಆಗಿರಲ್ಲ. ಆದರೆ ಕಾಂಗ್ರೆಂಟ್ ಫಿಗರ್ಸ್ ಕ್ಯಾನ್ ಬಿ ಸಿಮಿಲರ್ ಟ್ರಯಾಂಗಲ್. ಓಕೆ, ಆ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆರ್ ಆಲ್ವೇಸ್ ಸಿಮಿಲರ್? ನೋ. ಸೊ ನೆಕ್ಸ್ಟು ಇನ್ನು ಉಳಿದಿರೋ ಡಿ ಆಪ್ಷನ್ ತಪ್ಪಾಗಿದೆ. ಹಾಗಾಗಿ ಯಾವ ಆಪ್ಷನ್ ಕರೆಕ್ಟು? ಸಿ ಆಪ್ಷನ್ ಕರೆಕ್ಟು. ಇಂಥ ಸ್ಟೇಟ್ಮೆಂಟ್ ಪ್ರಾಬ್ಲಮಲ್ಲಿ ನೀವು ಒಂಚೂರು ಓದಬೇಕು. ಸ್ಟೇಟ್ಮೆಂಟ್ನ ಓದಿದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ಅ ಸರ್ಕಲ್ ಫ್ರಮ್ ಅ ಪಾಯಿಂಟ್ ಔಟ್ಸೈಡ್ ಈಸ್ ಈಕ್ವಲ್. ಸಿಂಪಲ್, ದಿಟ್ ಇಸ್ ಅ ಥಿಯರಮ್. ಹೊರಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಸರ್ಕಲ್ಗೆ ಟ್ಯಾಂಜೆಂಟ್ ಹೇಳಿದ್ರೆ ಏನಾಗುತ್ತೆ? ದ ಟ್ಯಾಂಜೆಂಟ್ಸ್ 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್. ನಾವು 2 ಟ್ಯಾಂಜೆಂಟ್ಸ್ನ ಡ್ರಾನ್ ಮಾಡ್ಬೋದು. ಆ 2 ಟ್ಯಾಂಜೆಂಟ್ಸ್ ಏನಾಗಿರುತ್ತೆ ನಿಮಗೆ? ಸೊ 2 ಟ್ಯಾಂಜೆಂಟ್ಸು ಈಕ್ವಲ್ ಇರುತ್ತೆ. ಹಾಗಾದರೆ ಆನ್ಸರ್ ಈಸ್ ಆರ್ ಈಕ್ವಲ್. ನೆಕ್ಸ್ಟ್ ಕ್ವಶನ್, ಇನ್ ದ ಗಿವನ್ ಸರ್ಕಲ್ ವಿತ್ ದ ಸೆಂಟರ್ ಓ ACB angle ACB, AE and BD are the lengths, are the tangents, sorry. AE and BD are the tangents ಅಂತೆ. ನೋಡಿ ಯಾವ್ದು? AE ಟ್ಯಾಂಜೆಂಟ್ ಅಂತೆ, ಆಮೇಲೆ ಇನ್ನೊಂದು BD ಟ್ಯಾಂಜೆಂಟ್ ಅಂತೆ. ಓಕೆ, AB 12 ಇದೆಯಂತೆ, ಇಷ್ಟು ಸೇರಿದ್ರೆ 12 ಇದೆಯಂತೆ. ಓಕೆ, ಸಾರಿ, ಇಷ್ಟು ಸೇರಿದ್ರೆ ಎಷ್ಟಿದೆಯಂತೆ? 12. ಓಕೆ, ಹಾಗಾದರೆ AE 3 ಸೆಂಟಿಮೀಟರ್ ಇದ್ದರೆ ಲೆಂತ್ ಆಫ್ ದ BD ಚಿಲ್ಡ್ರನ್ಸ್ ಇಷ್ಟು ಈಸಿ ಇದೆ. ಅಂದರೆ ನೀವು ಈ ಫಿಗರ್ನ ಒಂಚೂರು ಅಬ್ಸರ್ವ್ ಮಾಡಿಬಿಡಿ. ಅವ್ರು ಹೇಳಿರೋ ಪ್ರಕಾರ ನೋಡಿ, AE 3 ಸೆಂಟಿಮೀಟರಾ? ಸಿಂಪಲ್. AB 12 ಸೆಂಟಿಮೀಟರಾ? ನಾ ನೋಡಿ, AE ಟ್ಯಾಂಜೆಂಟು, ACನೂ ಟ್ಯಾಂಜೆಂಟು. ಓಕೆ, ನೋಡಿ ಇದು ಟ್ಯಾಂಜೆಂಟ್ಸು. ದ ಬೋತ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಈಗ ತಾನೇ ಮಾತಾಡೋದು ಅಲ್ವಾ ಫಸ್ಟ್ ಪಾಯಿಂಟ್. ಈ ಟ್ಯಾಂಜೆಂಟು ಈಕ್ವಲ್, ದ ಬೋತ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ಲ. ಕ್ಲಿಯರ್, ಅಲ್ಲಿಗೆ ಕ್ಲಿಯರ್ ಆಯಿತು. ಓಕೆನಾ? ಈಗ ಬನ್ನಿ, ಹಾಗಾದರೆ AE ACಗೆ ಈಕ್ವಲ್ ಇದ್ದರೆ, AE 3 ಸೆಂಟಿಮೀಟ್ರ್ ಇದ್ದರೆ AC ಇಷ್ಟಿರಲೇಬೇಕಪ್ಪ, 3ನಾ? ಫಿನಿಶ್ಡ್. ಆಗ ಬೋತ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಬಟ್ ಆದರೆ AB ಕೊಟ್ಟಿದ್ದಾನೆ. AB ಎಷ್ಟು ಅಂತ ಕೊಟ್ಟಿದ್ದಾನೆ ನೀವೇ ಹೇಳಿ? AB ಟೋಟಲ್ 12 ಕೊಟ್ಟಿದ್ದಾನೆ. ಬಟ್ ಇಲ್ಲಿ AE 3 ಸೆಂಟಿಮೀಟ್ರ್ ಇದ್ದರೆ AEನೂ ಎಷ್ಟಾಗಿತ್ತು? 3. ಹಾಗಾದರೆ 12ಅಲ್ಲಿ 3ನ ಕಳೀರಿ, ಎಷ್ಟು? 9 ಸೆಂಟಿಮೀಟರ್. ಹಾಗಾದರೆ ನಿಮಗೆ BD ಎಷ್ಟು ಆಗಿರಲೇಬೇಕು? ನಿನಗೆ 9 ಸೆಂಟಿಮೀಟರ್ ಆಗಿರಲೇಬೇಕು. ಯಾಕೆಂತ ಹೇಳಿ? ಯಾಕೆ ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತಪ್ಪ? 3ನಾ? ಸೊ AB ಎಷ್ಟಿದೆ? 12. 12 - 3 ಎಷ್ಟಾಯ್ತಪ್ಪ? 12 - 3 ಇಸ್ 9 ಸೆಂಟಿಮೀಟರಾ? ಸೊ 9 ಸೆಂಟಿಮೀಟರ್ ಯಾವುದಾಯಿತು? BC 9 ಸೆಂಟಿಮೀಟರ್ ಆಯಿತಾ? BC 9 ಸೆಂಟಿಮೀಟರ್ ಇದ್ದರೆ BD ಎಷ್ಟಿರಲೇಬೇಕು? 9 ಇರಲೇಬೇಕು. ಯಾಕೆಂದರೆ BC ಮತ್ತು BD ಅನ್ನುವಂಥದ್ದು ಏನಾಗಿರುತ್ತೆ? ಟ್ಯಾಂಜೆಂಟ್ಸ್. ಸಿಂಪಲ್. ಓಕೆ, ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಸೊ ಡಿ ಆಪ್ಷನ್ ಈಸ್ ರೈಟ್. ಸೊ 9 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್,
ಓ ಕೇಂದ್ರವುಳ್ಳ ವೃತ್ತದಲ್ಲಿ ವೃತ್ತ ಛೇದಕ ರೇಖೆಯು ಅಂದರೆ ಇನ್ ಅ ಸರ್ಕಲ್ ಸೆಂಟರ್ ದ ಸೀಕೆಂಟ್ ಯಾವುದು? ಸೀಕೆಂಟ್ ಅಂದರೆ ಒಂದು ಸರ್ಕಲ್ನಲ್ಲಿ ಎರಡು ಪಾಯಿಂಟ್ನಲ್ಲಿ ಟಚ್ ಆಗಿ ಹೋಗಿರುವಂತಹ ಇಂಟರ್ಸೆಕ್ಟ್ ಆಗಿ ಹೋಗಿರುವ ಲೈನ್. ಸೊ ಎರಡೂ ಪಾಯಿಂಟ್ನಲ್ಲಿ ಟಚ್ ಆಗಿ ಹೋಗಿರುವ ಲೈನ್ ಯಾವುದು? ಎಕ್ಸ್ ವೈ. ನೋಡಿ, ಎರಡೂ ಸರ್ಕಲ್ನಲ್ಲಿ ಎರಡು ಪಾಯಿಂಟ್ನಲ್ಲಿ ಇಂಟರ್ಸೆಕ್ಟ್ ಆಗಿ ಹೋಗಿರಬೇಕು. ಹಾಗಾದರೆ ಎಕ್ಸ್ ವೈ ಅನ್ನುವಂಥದ್ದು ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿ ಹೋಗಿದೆ. ಬಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ಸೊ ಆ ಸ್ಟೂಡೆಂಟ್ ಡಿವೈಡ್ ಅ ಲೈನ್ ಆಫ್ ಲೆಂತ್ 9 cm in the ratio 2:3 geometrically as shown in the figure. ಬೇಗ ಹೇಳ್ಕೊಂಡು ಹೋಗ್ತೀನಿ. ದ ಕರೆಕ್ಟ್ ಲೆಂತ್ ಆಫ್ ಎಮ್ ಬಿ ಒಬ್ಟೈನ್ಡ್ ಬೈ ಕ್ಯಾಲ್ಕುಲೇಷನ್ ಆ್ಯಂಡ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಟು. ಚಿಲ್ಡ್ರನ್ಸ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಇದು ಇದೇ ಆನ್ಸರು. ಹೇಗೆ ಅಂತ ಹೇಳಬೇಕು ಅಂದರೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಇದೇ ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಹೋಗಿ ನೋಡಿ ಚಿಲ್ಡ್ರನ್ಸ್. ಖಂಡಿತವಾಗ್ಲೂ ಈಸಿಯಾಗಿ ಮಾಡ್ಬೋದು. ಹೇಗೆ ಅದರ ಆನ್ಸರ್ ಬರುತ್ತೆ, 3.6 ಮತ್ತು 5.4 ಬರುತ್ತೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ 35th. ದ ಕರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಗಿವನ್ ಇನ್ ದ ಫಿಗರ್. ನೋಡಿ, ಎ ಬಿ ಸಿ ಅನ್ನುವಂಥದ್ದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದ್ದರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರಾ? ಕರೆಕ್ಟಾ? ಈಗ ಎ ಸಿ ಎಷ್ಟಿದೆ? ಬಿ ಸ್ಕ್ವೇರ್ ಇದೆ, ಅಂದರೆ ಬಿ ಇದೆ, ಬಿ ಸ್ಕ್ವೇರ್ ಆಯಿತು. ಮತ್ತು ಎ ಬಿ ಎಷ್ಟಿದೆ? ಎ ಬಿ ಸಿ ಇದೆ, ಸಿ ಸ್ಕ್ವೇರ್ ಆಯಿತು. ಪ್ಲಸ್ ಬಿ ಸಿ ಎಷ್ಟಿದೆ? ಎ ಇದೆ, ಎ ಸ್ಕ್ವೇರ್ ಆಯಿತು. ಇದು ಎಲ್ಲಿದೆ? ಡಿ ಆಪ್ಷನ್ಲಿದೆ. ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಫಿನಿಶ್ಡ್. ಅದೇ ನಿಮ್ಮ ಆನ್ಸರ್. ಎಷ್ಟು ಈಸಿ ಇದೆ ನೋಡಿ. ಮುಂದಿನ ಕ್ವಶನ್. ದ ವಾಲ್ಯೂಮ್ ಆ್ಯಂಡ್ ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಸ್ ನ್ಯೂಮರಿಕಲಿ ಈಕ್ವಲ್, ದೆನ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಈಗ ಒಂದು ಸ್ಪಿಯರ್ದು ವಾಲ್ಯೂಮು ಮತ್ತು ಸರ್ಫೇಸ್ ಏರಿಯಾ ಎರಡೂ ಈಕ್ವಲ್ ಇದ್ದರೆ ಅದರ ರೇಡಿಯಸ್ ಎಷ್ಟು? ಈಗ ಏನು ಮಾಡೋಣ, ವಾಲ್ಯೂಮ್ದು ಫಾರ್ಮುಲಾ ಬರ್ಕೊಳ್ತೀನಿ, 4/3 πr³. ಓಕೆ, ಈಗ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಬರ್ಕೋತೀನಿ, 4πr². ಕರೆಕ್ಟಾ? ಈಗ ಇದನ್ನು ಈ ಕಡೆ ತೊಗೊಬಂದರೆ ನೋಡಿ, 4ಗೆ 4 ಕ್ಯಾನ್ಸಲ್ಲ. ಓಕೆ, ಇನ್ನು ಉಳಿದಿರೋದು ಪೈಗೆ ಪೈ ಕ್ಯಾನ್ಸಲ್ಲ. ಇನ್ನು R3ಯಲ್ಲಿ R2 ಎಕ್ಸ್ಪೋನೆಂಟ್ ಅಲ್ಲಿ ಇಟ್ಕೊಳ್ಳಿ. ಎಕ್ಸ್ಪೋನೆಂಟ್ ಫಾರ್ಮುಲಾ R3 ಡಿವೈಡೆಡ್ ಬೈ R2. R3 R⁻³ ಡಿವೈಡೆಡ್ ಬೈ R⁻² ಅಂದರೆ R⁻³ - 2. ಹಾಗಾದರೆ R⁻1 ಆಯಿತಾ? R⁻1 ಅಂದರೆ ನಥಿಂಗ್ ಬಟ್ R. ಹಾಗಾದರೆ ಇಷ್ಟು ಕ್ಯಾನ್ಸಲ್ ಮಾಡಿದಾಗ ಇನ್ನು ಉಳಿದಿರೋ ಎಷ್ಟು? 3. ಹಾಗಾದರೆ ರೇಡಿಯಸ್ ಎಷ್ಟಾಗಿರುತ್ತೆ? 3 cm ಆಗುತ್ತೆ. ಎಷ್ಟು ಈಸಿ ನೋಡಿ. ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? 3. ಎ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ನೆಕ್ಸ್ಟ್ ಕ್ವಶನ್. ಸೊ ಆ ಫನಲ್ ಗಿವನ್ ಇನ್ ದ ಫಿಗರ್ ಇಟ್ಸ್ ಅ ಕಾಂಬಿನೇಷನ್ ಆಫ್. ಬೇಗ ಹೇಳೋದಾದರೆ ಯಾವ ಥರ ಇದೆ ನೋಡಿ. ಕೆಳಗಡೆ ಸಿಲಿಂಡರ್ ಇದೆ, ಮೇಲ್ಗಡೆ ಯಾವ ಥರ ಇದೆ? ಫ್ರಸ್ಟಮ್ ಆಫ್ ಅ ಕೋನ್ ಇದೆ. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಸಿಲಿಂಡರ್ ಆ್ಯಂಡ್ ಅ ಫ್ರಸ್ಟಮ್ ಆಫ್ ಅ ಕೋನ್. 38th one. A solid is in a shape of a cylinder with the two hemispheres stuck to each of its ends as shown in the figure. The radius of a cylinder and a hemispherical are equal to r centimeter. If the height of the cylinder is h centimeter, then the volume of the solid. ಸಿಂಪಲ್. ಇದಕ್ಕೆ ಒಂದು ಹಿಂಟ್ ಹೇಳ್ಕೊಡ್ತೀನಿ. ವಾಲ್ಯೂಮ್ ಆಫ್ ಅ ಸಾಲಿಡ್, ಇಷ್ಟು ಫಿಗರ್ದು ವಾಲ್ಯೂಮ್ ಕಂಡುಹಿಡಬೇಕು ಅಂದರೆ ಕಣ್ಣಿಗೆ ಕಾಣ್ತಾ ಇರುವ ಫಿಗರ್ಸ್ಗಳನ್ನ ಆ್ಯಡ್ ಮಾಡಿಡಿ, ಫಾರ್ಮುಲಾಸ್ನ ಆ್ಯಡ್ ಮಾಡಿಡಿ. ಇದೇ ಫಾರ್ಮುಲಾ. ಸಮ್ ಆಫ್ ದ ವಿಸಿಬಲ್ ಫೇಸಸ್, ಕಣ್ಣಿಗೆ ಕಾಣ್ತಾ ಇರುವ ಫಿಗರ್ಸ್ಗಳ ಫಾರ್ಮುಲಾ. ಕಣ್ಣಿಗೆ ಕಾಣಿಸ್ತಿರೋ ಫಿಗರ್ಗಳು ಯಾವುದು? ಒಂದು ಸಿಲಿಂಡರು, ಎರಡು ಹಿಮಸ್ಫಿಯರು. ಕರೆಕ್ಟಾ? ಹಾಗಾದರೆ ನಿಮಗೆ ವಾಲ್ಯೂಮ್ ಆಫ್ ಸಿಲಿಂಡರ್ ಏನಾಗುತ್ತೆ ನೋಡಿ. ಫಸ್ಟು ವಾಲ್ಯೂಮ್ ಆಫ್ ಹಿಮಸ್ಫಿಯರ್ ಬರೆದ್ಬಿಡ್ತೀನಿ. ಸೊ 2 ಹಿಮಸ್ಫಿಯರ್ ಇರೋದ್ರಿಂದ 2 × 2/3 πr³. ಇದು 2 ಹಿಮಸ್ಫಿಯರ್ದು ವಾಲ್ಯೂಮ್. ಕಣ್ಣಿಗೆ ಕಾಣುತ್ತಿರುವ ಫಿಗರ್ಗಳ ಫಾರ್ಮುಲಾವನ್ನು ಆ್ಯಡ್ ಮಾಡಿ. 2 ಹಿಮಸ್ಫಿಯರ್ದಾಯಿತು ಪ್ಲಸ್ ಸಿಲಿಂಡರ್ ತಗೋ. ಸಿಲಿಂಡರ್ದು ಫಾರ್ಮುಲಾ πr²h. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ 4/3 πr³ ಪ್ಲಸ್ πr²h ಆಯಿತು. ಸೊ ಇಲ್ಲಿ πr² ಕಾಮನ್ ತೆಗೀರಿ. πr² ಕಾಮನ್ ತೆಗೆದು ಉಳಿದಿರೋದನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸಿಗುವಂಥ ಆನ್ಸರು ಎ ಆಪ್ಷನ್. ಕಾಮನ್ ತೆಗೆದು ನೋಡಿ, ನಿಮಗೂ ಒಂದು ಸ್ವಲ್ಪ ಕೆಲಸ ಕೊಡಬೇಕಲ್ವ ನಾನು. ಸೊ ಕಾಮನ್ ತೆಗೆದು ನೋಡಿ, ಇಷ್ಟು ಹೇಳ್ಕೊಟ್ಟಿದ್ದೀನಲ್ಲ, ಕಾಮನ್ ತೆಗೆದು ನೋಡಿ, ನಿಮಗೆ ಆ ಒಂದು ಎ ಆಪ್ಷನ್ ಸಿಗುತ್ತೆ. ಎ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್. ಓಕೆ. 39th one. The height of the radius of the base of a cone are 12 cm and 5 cm respectively, then the slant height.
ಇದನ್ನು ನಾನು ಖಂಡಿತವಾಗ್ಲೂ ನನ್ನ ವೀಡಿಯೋಸ್ಗಳಲ್ಲಿ ಮಾಡಿದ್ದೀನಿ ಚಿಲ್ಡ್ರನ್ಸ್, ಹೋಗಿ ನೋಡಿ. ಸೊ ಸ್ಲ್ಯಾಂಟೆಡ್ ಫಾರ್ಮುಲಾ L=H² + R² ಈ ಥರದ್ದು ಸುಮಾರು ಪಾಯಿಂಟ್ಸ್ಗಳು ಹೇಳಿದ್ದೀನಿ. ಇದೇ ಥರ ಬರುತ್ತೆ, ಹೀಗೆ ಇರುತ್ತೆ ಅನ್ನೋಂಥದ್ದು ನೋಡಿ. ಅದೇ ಥರ ಸೇಮ್ ಪ್ಯಾಟ್ರನ್ ಬಂದಿದೆ. ಹೆಚ್ ಅಂದರೆ ಎಷ್ಟಪ್ಪ, 12² + 5². ಸೊ ಈಗ ಕ್ಲೋಸ್ ಮಾಡಲ ಈ ಸ್ಕ್ರೀನ್ನ, ಬರ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ? ಓಕೆ. ಹಾಗಾದರೆ L=12² ಅಂದರೆ 144 + 5² ಅಂದರೆ 25. ಹಾಗಾದರೆ L=√169. ಹಾಗಾದರೆ ಆನ್ಸರು 13. ಓಕೆ. ಸೊ √169 is 13, option 13. The last one. A frustum of a cone-shaped jaggery is melted and remolded completely to the shape of a sphere, then the volume of a sphere. Simple. Frustum of a cone ಮೆಲ್ಟ್ ಮಾಡಿ ಏನು ಮಾಡಿದ್ದಾರೆ, ಸ್ಪಿಯರ್ ಮಾಡಿದ್ದಾರೆ. ಹಾಗಾದರೆ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಎಷ್ಟಾಯಿತು? ಇಟ್ ಶುಡ್ ಬಿ ಈಕ್ವಲ್ಸ್ ಟು ದ ವಾಲ್ಯೂಮ್ ಆಫ್ ದ ಫ್ರಸ್ಟ್ರಮ್. ಖಂಡಿತವಾಗ್ಲೂ ಇದು ಕರೆಕ್ಟಾಗಿ. ಯಾಕೆ ಏನು ಅಂತಂದ್ರೆ ಹೇಳೋದಾದರೆ, ಮ್ಯಾಥಮೆಟಿಕ್ಸ್ ಬುಕ್ಕಲ್ಲಿ ಲಾಸ್ಟ್ ಪೇಜಲ್ಲಿ ಇದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ, ಈಸಿಯಾಗಿದೆ. ಬೇಗ ಇದನ್ನು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಇದೊಂದು. ಆ್ಯಂಡ್ ಬಿಫೋರ್ ಇದನ್ನು ಹೇಳೋಕ್ಕಿಂತ ಮುಂಚೆ ಚಿಲ್ಡ್ರನ್ಸ್ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಪ್ಯಾಟ್ರನ್ ಈಗ 40 ಕ್ವಶನ್ಸ್ನ MCQs ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಸೊ ಇದರಲ್ಲಿರುವ ಪ್ಯಾಟ್ರನ್ ಇರುವಂಥ ಸುಮಾರು ಆಲ್ಮೋಸ್ಟ್ ಆಲ್ ಟಾಪಿಕ್ಸ್ ವಿಚ್ ಆಲ್ಮೋಸ್ಟ್ ಆಲ್ ಸೇಮ್ ಕ್ವಶನ್ ಅಂತ ಹೇಳೋಕ್ಕೆ ಹೋಗಲ್ಲ, ಆಲ್ಮೋಸ್ಟ್ ಆಲ್ ಬೇಸ್ಡ್ ಆನ್ ದ ಸೇಮ್ ಟಾಪಿಕ್ ಕ್ವಶನ್ಸ್ ನಾನು ಈಗಾಗಲೇ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಅದೇ ಥರ MCQ ಕ್ವಶನ್ಸ್ಗಳನ್ನು ನಿಮಗೆ ಪ್ರಾಕ್ಟೀಸ್ಗಂತೂ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ನೀವು ನನ್ನ ವೀಡಿಯೋನ ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಮತ್ತು ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿಲ್ಡ್ರನ್ಸ್. ತುಂಬ ಈಸಿ ಇದೆ. ನಾನು ಹೇಳ್ಕೊಟ್ಟಿರೋದನ್ನು ನೀವು ಕಲ್ತ್ಕೊಂಡು ಹೋಗಿ ಪ್ಯಾಟ್ರನನ್ನು ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಆಗುತ್ತೆ. ಪ್ಯಾಟ್ರನ್ ಸೆಟ್ 1 ಸೆಟ್ 2 ಇವೆರಡೂ ಸಬ್ಜೆಕ್ಟ್ನಲ್ಲಿರುವ ಪ್ಯಾಟ್ರನ್, ಅದ್ರ ಬೇಸ್ ಮೇಲೆ ನಿಮಗೆ ಟಾಪಿಕ್ಸ್ಗಳನ್ನ ಕಲ್ತ್ಕೊಂಡು ಹೋಗಿ MCQsನ ಅಟೆಂಡ್ ಮಾಡ್ಕೊಂಡು ಹೋದರೆ ನಿಮಗೆ ಖಂಡಿತವಾಗ್ಲೂ ಔಟ್ ಆಫ್ ಔಟ್ ಬರುತ್ತೆ ಅನ್ನೋಂಥದ್ದು. ಜೊತೆಗೆ ಇನ್ನು ಮುಂದೆ ನನ್ನ ವೀಡಿಯೋಸ್ಗಳಲ್ಲಿ ಈ ಸೆಟ್ 1 ಸೆಟ್ 2 ಪ್ಯಾಟ್ರನ್ ಮೇಲೆ ಇರುವಂತಹ ಬೇಸ್ ಮೇಲೆ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿ ನಿಮ್ಗೆ ಕೊಡ್ತೀನಿ. ಮತ್ತು ನಾನು ಈಗಾಗಲೇ ಬಿಟ್ಟಿರೋ ವೀಡಿಯೋದಲ್ಲಿ ಇದೇ ಥರ ಪ್ಯಾಟ್ರನ್ ಇರೋದ್ರಿಂದ ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಅಲ್ಲಿಗೆ 40 MCQ ಕ್ವಶನ್ಸ್ನ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದೇ ಥರ ಪ್ಯಾಟರ್ನ್ ಇರುವ ಪ್ರಾಬ್ಲಮ್ಸ್ಗಳನ್ನ ತೊಗೊಂಡು ಬರ್ತೀನಿ. ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.